ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ವೇದಿಕೆಯನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ನಮಸ್ಕಾರ. ಹೊಸಬ್ರು ಎಲ್ಲ ಪಾಪ ಪಕ್ಕದಲ್ಲಿ ಕರ್ಕೊಂಬಂದಿರೋ ನೋಡ್ತಾವ್ರೆ. ಎಲ್ಲಿ ಕರ್ಕೊಂಬಂದು ಕೂರ್ಸವ್ ನೀವು ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಕರ್ಕೊಂಬಂದವ್ರಲ್ಲ ಪಕ್ಕದಲ್ಲಿ ಕೂತಿರೋದಲ್ಲ ಅವ್ನಿಗೆ ನೋಡ್ತಾವ. ಯಾಕೆಂದ್ರೆ ನಾವು ಯಾವ ಜನಗಳು ಈ ತರ ಸೂಟು ಬೂಟ್ ಹಾಕಿರೋ ಹುಡುಗರಲ್ಲೂ ನೋಡಿಲ್ಲ ಇದುವರೆಗೂ. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ ಸರ್? ಸಾಮಾನ್ಯವಾಗಿ ಸೂಟು ಬೂಟ್ ಹಾಕಿರಲ್ಲ ಎಮ್ ಎಲ್ ಎಗಳ ಮಕ್ಕಳು, ಎಂ ಪಿಗಳ ಮಕ್ಕಳು, ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳು, ಹೌದಲ್ವಾ? ಈಗ ನಿಮ್ಮನ್ನ ಕರ್ಕೊಂಬಂದಿರೋ ಎಷ್ಟೋ ಜನ ಸೂಟಲ್ಲಿ ಬಂದಿರ್ಬೋದು. ನೀವೇ ಬಾಯಿ ಮೇಲೆ ಕೈ ಮುಡಿಕಿದ್ರಿ, ಏನ್ ಮಾಡ್ದ ಕೈ ಯಾಕೆ ಹೋಯ್ತು ನಮ್ಮ ಮ್ಯಾಕ್ಯೂ ಹೌದಂತಿರಲ್ಲ ಅಂತೀರ ಸರ್ ಹೊಸಬ್ರು ಅಲ್ಲ? ಕರೆಕ್ಟಾ? ಇನ್ನೊಂದು 1/4 ಗಂಟೆಲಿ ಪ್ರೋಗ್ರಾಮ್ ಮುಗಿದಾಗ ನಿಮ್ಮ ಮನೆಗೆ ನಾವೇ ಹೋಗ್ಬೋದು ಅಲ್ಲ? ಅದ್ರಲ್ಲೇನು ಸಮಸ್ಯೆ ಇಲ್ಲ. ಯಾರಿಗಾರು ಏನಾದ್ರು ವಿಧಾನಸೌಧದಿಂದ ಫೋನ್ ಬಂದ್ರು ಬೇಕಾದ್ರೆ ಹೋಗ್ಬೋದು. ಬಜೆಟ್ ಅಧಿವೇಶನ ಮಾಡೋಣ ಬೈಲಿ ಅಂತ ಯಾರ ಕರೆದ್ರೆ ಹಂಗೆ ಹೆಂಗಿದ್ರೆ ನಾನೇ ಇಲ್ಲಿರುವೆ ಅಂತ ಬೆಂಗಳೂರಲ್ಲಿ ಎಲ್ಲರಿವೆ. ಕರೆಕ್ಟ್ ಅಂತೀರ ಸುಳ್ಳು ಅಂತೀರ ಸರ್? ಹಾ, ಯಾಕೆ ಅವ್ರ ಪಕ್ಕದಲ್ಲಿ ನೋಡ್ತಾವನೆ ಅಂದ್ರೆ ಈ ತರ ಒಂದು ವಾತಾವರಣ, ಈ ತರ ಸೂಟು ಬೂಟ್ ಹಾಕಿರೋ ಎಲ್ಲೂ ನಮ್ಗೆ ಇದುವರೆಗೂ ನೋಡಿಲ್ಲ, ಹೌದಲ್ವಾ? ನಾವು ನೋಡಿರೋ ಯಾರು ಗಾರ್ಮೆಂಟ್ಸ್ ಆಗಿರೋ ಮುಂದ್ಗಡೆ ಕೂತ್ಕೊಳ್ಳೋ ಟೈಲರು, ಒಂದು ಚೆಕ್ಕರು, ಸೂಪರ್ವೈಸರು, ಪ್ರೊಡಕ್ಷನ್ ಮ್ಯಾನೇಜರ್, ಇವ್ರು ನೋಡಿರ್ತೀವಿ. ಯಾಕೆ ಹೇಳಿ? ಬೆಳಿಗ್ಗೆ ಸಂದಾಗ ಬೈಯರ್ ಅವರೇ ಅಲ್ವಾ ನಮ್ಮನ್ನ? ಅವ್ರು ಮಾತ್ರ ನೋಡಿದ್ದು ಕನ್ಸಲ್ ಅವರೇ ಬರ್ತಿರ್ತಾರೆ ನಮ್ಗೆ, ಹೌದಲ್ವಾ ಸರ್? ಹಂಗಾಗಿ ಇದು ವಿಚಾರ ಹೊಸ ವಿಚಾರ, ಸಡನ್ ಆಗಿ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದ್ರೆ 7 ವರ್ಷದಿಂದ ನನಗೂ ಅರ್ಥ ಆಗಿರಲಿಲ್ಲ ಅಲ್ಲ? ನೀವು ಯಾಕೆ ಅರ್ಥ ಆಗಲ್ಲ ಅಂದ್ರೆ ಹೊಸಬ್ರು ಏನ್ ನನಗೂ ಅರ್ಥ ಆಗಿದ್ದಿಲ್ಲ. ಅರ್ಥ ಮಾಡ್ಕೊಂಡಲ್ಲ, ಅರ್ಥ ಮಾಡ್ಕೊಂಡಿದ್ದಕ್ಕೆ ಸೂಟ್ ಹಾಕಿದ್ದೀನಿ ನೋಡಿ ಬಿಸ್ನೆಸ್. ಸೂಟ್ ಇಂದ ಅಷ್ಟು ಆಮೇಲೆ ನೆಕ್ಸ್ಟ್ ಲೆವೆಲ್ ಹೇಳೋಣ. ಈ ಸೂಟ್ ಹಾಕೋದೇ ಒಂದು ಗ್ರೇಟ್ ಅಲ್ಲ. ಎಷ್ಟೋ ಜನ ಮದುವೆಗೆ ಸೂಟ್ ಹಾಕಿಲ್ಲ. ರಾಜಣ್ಣ ಸರ್ ಮದುವೆಗೆ ಹಾಕಿದ್ರ ಕೇಳಿ, ಮದುವೆಗೆ ಹಾಕಿದ್ರ ಪಂಚ ಹುಡುಗನ ಮದುವೆ ಬಂದ ಐವತ್ತು ಇನ್ನೇನಾಗಿ ಸೂಟ್ ತಂದು ಕೊಡಲ್ಲ ಅವ್ರಿಗೆ, ಹೌದಂತಿರಲ್ಲ ಅಂತೀರಾ? ನಮ್ಮ ಮಾವು ತಂದು ಕೊಡ್ತೋ ಏನೋ ಡಿಪ್ಲೊಮಾ ಡಿಬಿಟೆಕ್ ಮಾಡೋಣಂತ ತಂದು ಕೊಟ್ಟಿತ್ತು ಅಷ್ಟೇ. ನಾರ್ಮಲ್ ಆಗಿ ನನಗೂ ಕೊಡ್ತಿರಲ್ವೇನೋ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಯಾರಾದ್ರೂ ಒಬ್ಬ ವ್ಯಕ್ತಿ ಬಡತನದಿಂದ ಏನಾದ್ರೂ ಶ್ರೀಮಂತ ಆಗ್ಬೇಕು ಅನ್ನೋ ಕನ್ಸಿರನ್ಗೆ ರೈಟ್ ಎದಕ್ಕೆ MI ಲೆಫ್ಟಲ್ ಮಾರ್ಕೆಟಿಂಗ್ ರೈಟ್ ಯಾಕೆ ಗೊತ್ತಾ ಸರ್? ಹೊಸಬ್ರು ಬಿಸ್ನೆಸ್ ಮಾಡಿ ಕೊಡಿ, ನಿಮಗೆ ಬಿಟ್ರ ವಿಚಾರ ಅದು. ನಾಳೆ ನಿಮ್ಮನೆ ಮಕ್ಕಳು ಫೀಸ್ ಕಟ್ಟಾರ ಯಾರು? ನಮ್ಮ ಮನೆ ಬಾಡಿಗೆ ಕಟ್ಟಾರ ಯಾರು? ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳೋರು ಯಾರು? ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು 5 ಲಕ್ಷ ಬಿಲ್ ಕಟ್ಲಾರ ಕಟ್ಟನ್ ಯಾರು? ನಾನೇ, ಹೌದಂತಿರಲ್ಲ ಅಂತೀರ ಸರ್? ಹಂಗಾಗಿ ಸ್ನೇಹಿತರೆ ಅವಾಗ್ಲಿಂದ ಸ್ಟೇಜ್ ಮೇಲೆಲ್ಲ ಬಂದೋದ್ರು. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ಬಂದೋದ್ರು ಹೋಗ್ಲಿಲ್ವೋ? ಒಬ್ಬೊಬ್ರದ್ದು ಒಂದು ಇತಿಹಾಸ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಬಂದಿರೋದೇ 4 ಕೈ 4 ಕಣ್ಣು 4 ತಲೆ ಇದ್ವಾ? ಎಲ್ರಿಗೂ ಅದೇ ಇರೋದು, ಒಂದೇ ತಲೆ 2 ಕೈ 2 ಕಾಲು. ಬಟ್ ಅವ್ರಿಗೆ ಬಿಸ್ನೆಸ್ ಅರ್ಥ ಮಾಡ್ಕೊಂಡ್ರು, ಅಚೀವರ್ ಆದ್ರು, ಕಾರ್ ಅಚೀವರ್ ಆದ್ರು, ಸಕ್ಸಸ್ ಆದ್ರು. ಸಿಂಪಲ್ ವಿಚಾರ ಅಷ್ಟೇ. ಅರ್ಥ ಆಗ್ತಿದೆ ಎಲ್ರಿಗೂ? ಹಿಂದ್ಗಡೆ ಬರೀ ಮುಂಗಡೆ ಮಾತ್ರ ಕೇಳ್ತಾವ್ರು, ಹಿಂದ್ಗಡೆ ಸುಮ್ಮನೆ ಅಂತಲ್ಲ. ಇದೀರಿ ಕಾಣಿಸ್ತಾ ಇದೀನಾ? ಒಂಚೂರು ಕರಗಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಣಿಸ್ತಾರೆ ಅಲ್ಲ? ಅದು ನಮ್ಮ ನೀಮ್ಸೋ ಪ್ರಭಾವ, ಒಂಚೂರು ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕಿ ಅಂತ ಹೇಳಿದೀವಿ. ನಮ್ಮ ಇಂಡಿಯನ್ ಅವೆಲ್ಲ ಹಾಕ್ತೀನಿ ಅಂತ ಬೆಳಗ್ಗೆ ಹಾಕಿ ನಾವು ಅಲ್ಲ. ಹೊರಗಡೆ ಮಾರ್ಕೆಟಲ್ಲಿ ಲಕ್ಷ ಹಾಕಿದ್ದೀನಿ 15 ವರ್ಷ, ಬೆಳಗಾಗ್ಲಿಲ್ಲ, ದುಡ್ಡು ಮಾಡಲಿಲ್ಲ. ಐಶ್ವರ್ಯ ದುಡ್ಡು ಮಾಡಿದ್ದು. ಇಲ್ಲಿ ನೀಮ್ ಸೋಪ್ ಹಾಕ್ತೆ, ಬೆಳಗಾದ್ಮೇಲೆ ಹೋಗ್ಬಿಟ್ಟಿಲ್ಲ, 1,30,30,00,000 ದುಡ್ಡು ಮಾಡಬೇಕು. ಸ್ನೇಹಿತರೆ ಬ್ಯೂಟಿಫುಲ್ ಅಪರ್ಚುನಿಟಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಇವತ್ತು ಯಾವ ಅವಕಾಶಗಳಿಲ್ಲ. ನಾವು ಮಿಡಲ್ ಕ್ಲಾಸ್ ಪೀಪಲ್ಸ್ ಅಂದ್ರೆ ಬೆಳಿಬೇಕು ಅಂದ್ರೆ, ಕರೆಕ್ಟ್ ಸರ್? ಹೊರಗಡೆ ಮಾರ್ಕೆಟ್ ಅಲ್ಲಿ ನಾವು ಬೆಳಿಬೇಕು, ಸಕ್ಸಸ್ ಆಗಬೇಕು, ದುಡ್ಡು ಮಾಡಬೇಕು ಅಂದ್ರೆ ಒಂದು ಪೊಲಿಟಿಷಿಯನ್ ಆಗ್ಬೇಕು. ನಾಳೆ ಎಲೆಕ್ಷನ್ ಇಂದಿಲ್ಲ ನಾವು ಹೋಗಿ ZP ಅನೌನ್ಸ್ ಮಾಡ್ತಾರೆ, ನಿಲ್ಬೋದಾ? ನಿಲ್ಲಕ್ ಆಗತ್ತಾ? ಹಲೋ? ಇಲ್ಲಾಂದ್ರೆ ನೀವು ಬೇರೆ MLA ಜೊತೆ ಕಾಂಪಿಟೇಷನ್ ಅಪೋಸಿಟ್ ನಿಲ್ತೀರಾ? ಆಗೋದಿಲ್ಲ. ಇನ್ನೊಂದು ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೋದು. ಹೀರೋ ಆಗ್ಬೇಕು ಅಂದ್ರೆ ಐಟು ಪಿಟ್ಟು ಚೆನ್ನಾಗಿರ್ಬೇಕು, ಆಕ್ಟಿಂಗ್ ಇರ್ಬೇಕು, ಎಲ್ಲ ಇರ್ಬೇಕು. ಆಯ್ತಾ? ಇಲ್ಲ ಇಲ್ಲ. ಇನ್ನೊಂದು ಸೆಲೆಬ್ರಿಟಿಗಳಾಗ್ಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಯಾರಿಗೆ ಬಿಟ್ಟು ಹೇಳ್ತೀವಿ ಉಸಾನ್ ಬೋಲ್ಟ್ ಓಡಂಗಿದ್ದೀರಾ? ಇಲ್ಲಿಂದ ತಾಟವತಿ ಬಸ್ ಹೊಡೆದು ಕೂತಿರ್ತೀವಿ ನಾವು. ಯಾಕೆ ಹೇಳಿ? ತಿಂತಿರೋದೆಲ್ಲ ಕೆಮಿಕಲ್, ಹೌದಂತಿರಲ್ಲ ಅಂತೀರಾ? ಇನ್ನೆಲ್ಲಿ ಓಡ್ತೀವಿ ನಾವು?
ಆ ಓಡಂಗ್ ಮಾಡಕ್ಕೆ ಆಯುರ್ವೇದಕ್ಕೆ ನಿಮ್ಗೆ ಕರ್ಕೊಂಡ್ ಬಂದಿರೋದು ಇವತ್ತು. ಆಯುರ್ವೇದಕ್ಕೆ ಇಲ್ಲಿ ಏನ್ ತೋರಿಸಿದ್ರು ಅವಾಗ್ಲಿಂದ? ಏನ್ ತೋರಿಸಿದ್ರು ಸರ್? ಏನ್ ತೋರಿಸಿದ್ರು? ಆಯುರ್ವೇದ ಅಂತ ಜೋರಾಗಿ ಹೇಳಿ ಸರ್. ಆಯುರ್ವೇದ ಯೂಸ್ ಮಾಡಿದ್ರೆ 100 ವರ್ಷ ಬದುಕದ್ ನಾವು. ಹಿಂದೆಲ್ಲ ಆಯುರ್ವೇದ ಯೂಸ್ ಮಾಡೋರು 100 ವರ್ಷ ಬದುಕಿಯವ್ರೆ. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ಇವಾಗ ಬಂದು ಹೇಳ್ತಾರೆ ನಾವೇನಿದ್ರು ಟಿವಿ ತೋರ್ಸೋದೇ ಹಾಕೋದು. ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪು ಇದೆ, ನಿಮ್ಮ ಪೇಸ್ಟ್ ಅಲ್ಲಿ ಲವಂಗ ಇದೆ ಅಂತ ಬರ್ತಾರೆ. 5 ವರ್ಷ ವೆಯ್ಟ್ ಮಾಡಿ ನೀವು ಬಾಯಲ್ಲಿ ಅಲ್ಲವ ಅಂತ ಬರ್ತಾರೆ. ಅವರೇ ಬರೋದು, ಯಾರು ಬರೋಲ್ಲ, ಅವರೇ ಬರ್ತಾರೆ. ಆಮೇಲೆ ಇನ್ನೊಂದು ಸಿಗಿ ಆಯ್ತು, ಇದೇ ಬ್ರಷ್ ಇದೆ ಟೂತ್ ಪೇಸ್ಟ್ ಅಲ್ಲಿ ಉಜ್ಜು ಕರೆಕ್ಟಾಗಿ ಕಚ್ಕೊಳತ್ತೆ ಅಂತ ಬರ್ತಾರೆ. ಹಿಂದೆಲ್ಲ ಬೇವಿನ ಕಡ್ಡಿಲಿ ಅಲ್ಲುಜ್ಜರು, ಅಲ್ಲಿನ ಹಾಸ್ಪಿಟ್ಲ್ಗಳು ಇರಲಿಲ್ಲ. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ನಮ್ಮ ಅಜ್ಜಿ ಐತೆ 98 ವರ್ಷ, ಈಗಲೂ ಅದು ಇದ್ಲು ಪುಡಿಲಿ ಅಲ್ಲುಜ್ಜುತ್ತೆ, ಇಲ್ಲ ಬೇವಿನ ಕಡ್ಡಿಲಿ ಅಲ್ಲುಜ್ಜುತ್ತೆ, ಮೂಳೆ ಕಡೆ ಸೈಡಿಗೆ ಇಡುತ್ತೆ ಈಗಲೂ. ನಮ್ಗಿಂತ ಜಾಸ್ತಿ ಅದೇ ತಿನ್ನೋ ಮಟನ್ನ. ನಿಜವಾಗ್ಲೂ ನಾನು ಹಂಗೆ ಅನ್ಕೋತೀನಿ, ನೀವೆಲ್ಲ ಯಾವ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತೀರಿ, ಕೆಮಿಕಲ್ ಯೂಸ್ ಮಾಡಿ ಸಾಯ್ರಿ ಅನ್ನೋದು ನಮ್ಮ ಅಜ್ಜಿ. ಈಗಲೂ ಸ್ನೇಹಿತರೆ ಹೌದಂತಿರಲ್ಲ ಅಂತೀರಾ ಸರ್? 90% ಹೊರಗಡೆ ಯೂಸ್ ಮಾಡೋದೆಲ್ಲ ಕೆಮಿಕಲ್. ಕರೆಕ್ಟಾ ಸುಳ್ಳ? ಅದಕ್ಕೆ 100 ವರ್ಷ ಬದುಕ್ತಿದ್ದ ವ್ಯಕ್ತಿ 60 ವರ್ಷಕ್ಕೆ ಬಂದಿದ್ದವನು ಇವತ್ತು. ಹೌದಾ? ಇಲ್ಲಿ ತೋರಿಸಿದ್ದೇನು? ಆಯುರ್ವೇದ ಯೂಸ್ ಮಾಡಿದ್ರೆ ನಾವು 100 ವರ್ಷ ಆಯ್ತೀವಿ. ನಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಿಗೂ 100 ವರ್ಷ ಬದುಕಿಸಿ ನೀನು ಕೋಟಿ ಮಾಡು, ನಾನು ಕೋಟಿ ಮಾಡ್ತೀನಿ. ನಾವು ವೇದಿಕೆ ಮಾರ್ಕೆಟಿಂಗ್ ಅರ್ಥ ಆಯ್ತು? ಹೊರಗಡೆ ಮಾರ್ಕೆಟ್ ಅಲ್ಲಿ ಕೆಮಿಕಲ್ನೇ ರಾಜಾರೋಷ ಮಾಡ್ತಾರ. ಹೌದಂತಿರಲ್ಲ ಅಂತೀರಾ ಸರ್? ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ಜಪಾನ್ ದೇಶರು ಕೋಲ್ಗೇಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾ ಕಳಿಸ್ತಾವ್ರೆ. ಅರ್ಥ ಆಯ್ತಾ? ನಿಕೋಟಿನ್ ಅಂಶ ಇದೆ ಅದರಲ್ಲಿ, ಹೈಯೆಸ್ಟ್ ಕ್ಯಾನ್ಸರ್ ಕಾರಕ ಇದೆ. ಕರೆಕ್ಟಾ ಸುಳ್ಳ? ಆ ದೇಶದಲ್ಲಿ ನಮ್ದು ಬೇವಿನ ಕಡ್ಡಿ ಬಂದು 980 ರೂಪಾಯಿ ಒಂದು ಬೇವಿನ ಕಡ್ಡಿ. ನಮ್ಮ ಮನೆ ಮುಂದೆ ಬೇವಿನ ಮರ ಇದ್ರು ಉಜ್ಜಲ್ಲ. ಈಗ ಕೋಲ್ಗೇಟ್ ತಗೋಬ ಉಜ್ಜು ಅಂತ. ಹೌದಂತಿರಲ್ಲ ಅಂತೀರಾ ಸರ್? ಯಾವಾಗ ನಾವು ಬದ್ದಾಗೋದು? ಬದ್ದಾಗ್ಬೇಕಂತಿರಲ್ಲ ಅಂತೀರಾ? ಜಸ್ಟ್ ಇದಕ್ಕೆ ರಾಜೇಶ್ ಸೈನ್ಸ್ ಓದ್ಬೇಕಾಗಿಲ್ಲ, MBA ಡಿಗ್ರಿ ಏನು ಬೇಡ ಸರ್. ಅಲ್ಲ ಏನಿದ್ರಕ್ಕೆ ಎಜುಕೇಶನ್ ಏನು ಬೇಡ. ಅರ್ಥ ಆಗ್ತಿದೆಯಾ? ಆಗಸ್ಟ್ 15 ಹೋಯ್ತು, ಏನು ಸ್ಟೇಟಸ್ಗೆ ಹಾಕಿದ್ದು ನಾನು ಭಾರತೀಯ, ನಾನು ಭಾರತ, ನನ್ನ ದೇಶ ಭಾರತ, ನಾನು ಭಾರತೀಯ. ಅಲ್ಲ ಯಾವತ್ತಾರು ಒಂದಿನ ನಮ್ಮ ಮನಸ್ಸಲ್ಲಿ ಬಂದೈತ ನಮ್ಮ ದೇಶದ ವಸ್ತುಗಳು ಯೂಸ್ ಮಾಡೋಣ ಅಂತ? ಬಂದಿದೆಯಾ ಸರ್? ನಮ್ಮ ದೇಶದ ವಸ್ತುಗಳು ಯಾವತ್ತು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಮಾತ್ರ ನಾವು ನೀವು ಶ್ರೀಮಂತರಾಗಿ, ಅವಾಗ ಮಾತ್ರ ಶ್ರೀಮಂತರಾಗಿ. ಆಗಸ್ಟ್ 15 ಬಂದಡಿಕೆ ನೋಡ್ಬಿಡ್ಬೇಕು ಹಂಗೆಯವರು ಅವಳಿಗಳ. ಅವತ್ತಿರಲ್ಲ ಅಂತೀರ ಸರ್? ನನಗೂ ಇದು ಅರ್ಥ ಆಗಿರಲಿಲ್ಲ. ಈ ಪ್ರೋಗ್ರಾಮಿಗೆ ಬಂದಾಗ ಅರ್ಥ ಆಯ್ತು. ಇಲ್ಲಿ ಬಂದು ನೋಡಿದ್ರೆ ಸ್ವದೇಶಿ ಆಯುರ್ವೇದ ವಸ್ತುಗಳಂತ ಗೊತ್ತಾಯ್ತು. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಈ ಅವಕಾಶ ನಂಗೆ ನಿಮಗೆ ಯಾರೋ ನಿಮ್ಮ ರಿಲೇಷನ್, ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಗೆ ಗೊತ್ತಿರೋ ವ್ಯಕ್ತಿಗಳು ಕರ್ಕೊಂಡ್ಬಂದು ಕೂರಿಸೋರು ಇಲ್ಲಿಗೆ. ಕರೆಕ್ಟಾ ಸರ್? ನನಗೆ ಅವಕಾಶ ಕೊಟ್ಟರು ಅವರು ರಾಯಚೂರು, ನಮ್ಮೂರು ಹಾಸನ. ಜಸ್ಟ್ ಬಸ್ಸಲ್ಲಿ ಪರಿಚಯ ಆಗಿದೆ ಸ್ನೇಹಿತರೆ. 2017 ನಾನು ಇಂಟರ್ವ್ಯೂ ಹೋಗ್ತಾ ಇದ್ದೆ. ಇಂಟರ್ವ್ಯೂ ಹೋಗ್ಬೇಕಾದ್ರೆ ಕಂಡಕ್ಟರ್ ಟಿಕೆಟ್ ಕೊಟ್ಟ ವ್ಯಕ್ತಿ ಅವರೇ ಬಂದು ಕುತ್ಕೊಂಡ್ರು ನನ್ನ ಹತ್ರ. ಕುತ್ಕೊಂಡ್ಬಿಟ್ಟು ಮಧ್ಯಾಹ್ನ ಹೊತ್ತ ಖಾಲಿ ಇರುತ್ತೆ ಬಸ್ ಆಲ್ಮೋಸ್ಟ್. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ಕೂತ್ಕೊಂಡ್ರೆ ಯಾವರಪ್ಪ ಅಂದ್ರು. ಹಾಸನ್ ಸರ್ ಅಂದೆ. ಏನ್ ಕೆಲಸ ಮಾಡಿದ್ವಿ ಅಂದ್ರೆ ನೆಟ್ವರ್ಕ್ ಇಂಜಿನಿಯರ್ ಜಾಬ್ ಮಾಡ್ತೀನಿ ಸರ್ ಅಂದೆ. ಎಷ್ಟು ಸಂಬಳ ಕೊಡ್ತಾರೆ ಅಂದ್ರು. ಒಂದು 60,000 ಕೊಡ್ತಾರೆ ಸರ್ ಅಂದೆ. ಒಂದು ಪಾರ್ಟ್ ಟೈಮ್ ಕೆಲಸ ಇದು ಮಾಡ್ತೀಯಾ ಅಂದ್ರು. ಏನ್ ಕೆಲಸ ಅಂದೆ. ನಾನಿದ್ದಾನೆ ಅವರು ಹಿಂಗೆ ಇದೇ ತರ ಬಿಡಿಸೇನು ಹೇಳಿಲ್ಲ. ಒಂದು ಪಾರ್ಟ್ ಟೈಮಲ್ಲಿ ವಾರ ಒಂದು 2-3 ಸಾವಿರ ತಗೋಬೋದು ಬಾರಪ್ಪ ಅಂದ್ರು. ನಾನು ಟೈಮ್ ಇಲ್ಲ ಅಂದೆ ಅವ್ರಿಗೆ. ಏನಂದೆ ನಾನು? ಟೈಮ್ ಇಲ್ಲ ಸರ್ ಅಂದೆ. ಆಮೇಲೆ ಅವ್ರಿಗೆ ಏನು ಅನಿಸ್ತಾ ಕಣೆ, ಟೈಮ್ ಇಲ್ವಾ, ಬಾ ಕೂತ್ಕೊ ಅಂದ್ರು. ಎಷ್ಟು ವರ್ಷದಿಂದ ಜಾಬ್ ಮಾಡ್ತೀನಿ ಅಂದ್ರು. 12 ವರ್ಷದಿಂದ ಮಾಡ್ತೀನಿ ಸರ್ ಅಂದೆ. ಓಡಾಡಕ್ಕೆ ಅಂದ್ರೆ ಒಂದು ಒಳ್ಳೆ ಕಾರ್ ಮಾಡಿದೀಯಾ ಅಂದ್ರು. ಇಲ್ಲ ಸರ್ ಅಂದೆ. ಓಲಿ ಬೆಂಗಳೂರಲ್ಲಿ ಅಂದ್ರೆ ಒಂದು ಸೈಟ್ ಮಾಡಿದೀಯಾ ಅಂದ್ರು. ಇಲ್ಲ ಸರ್ ಅಂದೆ. ಓಲಿ ಅಕೌಂಟಲ್ಲಿ ಒಂದು 10 ಲಕ್ಷ ದುಡ್ಡು ಇಟ್ಟಿದ್ಯಾ ಅಂದ್ರು. ಇಲ್ಲ ಸರ್ ಅಂದೆ. ಆದ್ರೂ ಟೈಮ್ ಇಲ್ಲ ಅಂತೀಯಲ್ಲ, ಬಂದ್ಬಿಟ್ಟು ಪಾರ್ಟ್ ಟೈಮ್ ನೋಡ್ಲಾ ಕೆಲಸ ಅಂದ್ರು. ರಾಯಚೂರಲ್ವಾ ಹೊರಟು ಭಾಷೆ ಫಸ್ಟ್ ಬಂದು ನೋಡೋ ಕುತ್ಕೊಂಡು ಯಾವ ಇಲ್ಲ 12 ವರ್ಷ ಜಾಬ್ ಮಾಡ್ತಿದ್ವಿ ಆದ್ರೂ ಟೈಮ್ ಇಲ್ಲ ಅಂತೀಯಲ್ಲ ಅಂದ್ರು. ನಾನು ಸೀರಿಯಸ್ ಆದ ಈಗ ಮೂಕನಪ್ಪ ನೀನು ಹೇಳ್ತೀರ ಕರೆಕ್ಟ್ ಒಂದೇ ಕೊಡೋ ನಿನ್ನ ನಂಬರ್ ತಂದೆ ಅಂದೆ. ಕೊಟ್ಟರು ನಂಬರ್ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ನಂಬರ್ ತಗೊಂಡು ನಾನೇ ಹೋಗ್ಬಿಟ್ಟು ಕುತ್ಕೊಂಡು ಹಿಂದ್ಗಡೆ ನೋಡಿದೆ ಸ್ನೇಹಿತರೆ. ಆ ಹಿಂದ್ಗಡೆ ಕುತ್ಕೊಂಡು ನೋಡಿದಾಗ ಇಲ್ಲಿ ಏನು ಹೇಳಿದ್ರಲ್ಲ ಪ್ರೆಸೆಂಟೇಷನ್ ಕೊಟ್ರಲ್ಲ ಮೊದಲನೇ ದಿನ ಹೋದಾಗ ನಂಗೆ ಏನು ಹೇಳಿದ್ರು ಏನು ಕೊಟ್ಟರು ಏನೂ ಅರ್ಥ ಆಗಲಿಲ್ಲ. ಯಾಕೆ ಅರ್ಥ ಆಗಲಿಲ್ಲ ಗೊತ್ತಾ? ನಮ್ಮ ತಂದೆನ ಬಿಸ್ನೆಸ್ ಮ್ಯಾನ್ ಅಲ್ಲ. ಅಲೋ ಬಿಸ್ನೆಸ್ ಅರ್ಥ ಆಗ ನಮ್ಮ ಅಪ್ಪನ ಬಿಸ್ನೆಸ್ ಮ್ಯಾನ್ ಅಲ್ಲ. ಕರೆಕ್ಟಾ ಸುಳ್ಳ? ನಮ್ಮ ಅಪ್ಪ ರೈತ. ಯಾವ ಬೆಳಿಗ್ಗೆ ಯಾವ ಗೊಬ್ಬರ ಹಾಕ್ಬೇಕು, ಯಾವ ಬೆಳಿಗ್ಗೆ ಯಾವ ಉಚ್ಚೆ ಹೊಡಿಬೇಕು ನಮಗೆ ಗೊತ್ತು ಅಂತಿರಲ್ಲ ಅಂತೀರಾ? 100ಕ್ಕೆ ಎಲ್ಲ ರೈತರ ಮಕ್ಕಳ. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ ಸರ್? ಯಾವ ಬೆಳಿಗ್ಗೆ ಏನೇನು ಹಾಕ್ಬೇಕು ಗೊತ್ತಂತಿರಲ್ಲ ಅಂತೀರಾ? 100ಕ್ಕೆ 100% ಗೊತ್ತು. ಬಿಸ್ನೆಸ್ ನಮಗೆ ಗೊತ್ತಿಲ್ಲ. ಸೆಟ್ ಮೌಂಟ್ ಕರ್ಕೊಂಡ್ಬಿಟ್ಟು ಗದ್ದ ಬಿಡಿ ಉಳು ನೋಡೋಣ ಉಡ್ತಾರ. ಬಿಸ್ನೆಸ್ ಕೇಳಿ ನೀಟಾಗಿ ಹೇಳ್ತಾರಂತಿರಲ್ಲ ಅಂತೀರಾ? ನನಗೂ ಅರ್ಥ ಆಗಲಿಲ್ಲ. ಆಮೇಲೆ ನಾನು ಅನ್ಕೊಂಡೆ ಹೌದು ಇದು ಯಾಕೆ ಅರ್ಥ ಆಗಲ್ಲ ಬಿಸ್ನೆಸ್ ಅಂದ್ಬಿಟ್ಟು ನಾನೇ ಅವ್ರ ಹತ್ರ ಕುತ್ಕೊಂಡು ಎಲ್ಲ ಕ್ಲಾರಿಟಿ ತಗೊಂಡು ಸ್ನೇಹಿತರೆ. ಅವ್ರು ಹೇಳಿದ ಒಂದೇ ಮಾತು, ನೋಡಪ್ಪ ಹೊರಗಡೆ ಎಲ್ಲೋ ಸೋಪು ಶಾಂಪು ಪೇಸ್ಟ್ ಎಲ್ಲ ತಗೋತಿದ್ದೀನಿ. ಕರೆಕ್ಟಾ? ತಗೋತಾ ಇದ್ದೀರಾ ಇಲ್ವಾ ಸರ್? ತಗೋತಾ ಇದ್ದೀನಿ. ಅದೆಲ್ಲೋ ಕೆಮಿಕಲ್ ತಗೊಳ್ಳೋದು. 1 ಟೈಮ್ ಆಯುರ್ವೇದ ತಗೋ, ಅಲ್ಲಿಗಿಂತ ಕಮ್ಮಿ ರೇಟು ತಗೊಂಡು ಯೂಸ್ ಮಾಡು.
ನಿಂದೊಂದು ಲೈಸೆನ್ಸ್ ಬರುತ್ತೆ, ವರ್ಕ್ ಸ್ಟಾರ್ಟ್ ಮಾಡೋ ಪಾರ್ಟ್ ಟೈಮಲ್ಲಿ ಅಂತ. ಆಯ್ತು ನಡೀರಿ ಸರ್ ಮಾಡ್ತೀನಿ ಅಂದೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಸ್ಟಾರ್ಟ್ ಮಾಡಿದೆ ಅಲ್ಲ, ಅವತ್ತು ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಗೊತ್ತಾ, ಇಲ್ಲೆಲ್ಲ ತೋರಿಸಿದ್ ನಮ್ಮನಿಗೆ ಬೇಕಾಗಿರೋ ವಸ್ತುಗಳು ಹೌದಂದಿರಲ್ಲ ಅಂತೀರಾ, ಬೇಡದಿರೋ ವಸ್ತುಗಳಾಯ್ತಾ. ಆಯ್ತು ಸರ್ ಈ ಬಿಸ್ನೆಸ್ ಮಾಡ ಅಂತ ಇತ್ತು ಅಂದ್ರೆ ನಾಳೆಯಿಂದ ನಲುಚೋದು ಬಿಡ್ತೀವ, ಸ್ನಾನ ಮಾಡೋದು ಬಿಡ್ತೀವ, ತಲೆ ಕ್ಲೀನ್ ಮಾಡೋದು ಬಿಡ್ತೀವ, ಗದ್ದೆ ಗೊಬ್ಬರ ಹಾಕೋದು ಬಿಡ್ತೀವ, ವಸ್ತು ಇಡೋದು ಬಿಡ್ತೀವ, ಏನ್ ಬಿಡ್ತೀವಿ ಸರ್? ಏನು ಬಿಡಲ್ಲ. ಖಾಲಿ ಆಯ್ತು ಅಂದ್ರೆ ಏನ್ ಮಾಡ್ತೀವಿ? ಪಕ್ಕ ಅಂಗಡಿಗೆ ಹೋಗ್ತೀವಿ, ಅಲ್ಲೂ ಇಲ್ಲ. ಮತ್ತೇನ್ ಮಾಡ್ತೀವಿ? ಇನ್ನೊಂದು ಅಂಗಡಿಗೆ ಹೋಗ್ತೀವಿ, ಅಲ್ಲೂ ಇಲ್ಲ. ಎಲ್ಲೋ ಒಟ್ಟಿಗೆ ಹುಡುಕ್ಯಾಡಿ ಜೀವನ ಮಾಡ್ತಾ ಇಲ್ವೋ? ಹಲೋ ಜೀವನ ಮಾಡ್ತಾ ಇಲ್ವೋ ಸರ್? ಎಲ್ಲೋ ತಗೊಳ್ಳಂತ ವಸ್ತುಗಳ ಲೈಫಿನ ಒನ್ ಟೈಮ್ ತಗೊಂಡೆ, ನಮ್ಮನೆ ಬೇಕಾದ ವಸ್ತುಗಳು ತಗೊಂಡೆ, ಯೂಸ್ ಮಾಡಿದೆ, ವಾರಕ್ಕೊಂದು 2,000 ಬರಲಿ ಅಂತ ಬಂದೆ. ಅವ್ರಿಗೆ ಹೇಳಿದೆ ನಿಮ್ಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ನೋಡಿ, ನನಗೆ ಅವಕಾಶ ಕೊಟ್ಟರು ರಾಯಚೂರು, ಅವಾಗಲೇ ಹೇಳಿದ್ರು, ಹೆಸರು ಹೇಳಬೇಕು. ಕರೆಕ್ಟ್ ಅಂದ್ರೆ ಸುಳ್ಳು ಅಂದ್ರೆ ಸರ್? ಅವತ್ತು BMTC ಕಂಡಕ್ಟರ್, ಅರ್ಥ ಮಾಡ್ಕೊಳ್ಳಿ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು. ಇವತ್ತು ಗೌರ್ಮೆಂಟ್ ಜಾಬ್ನೇ ರಿಸೈನ್ ಮಾಡಿ ತಿಂಗಳ 1 5 ಲಕ್ಷ ಇನ್ಕಮ್ ತಗೋತಾರೆ ಸ್ನೇಹಿತರೆ. ತಿಂಗಳ 1 5 ಲಕ್ಷ ಇನ್ಕಮ್ ಇದೆ. ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಿ ಇದೇ ಒಂದು 3 ವರ್ಷ ಆಯ್ತು ನಾವು ರಿಸೈನ್ ಮಾಡೇ. ಇವತ್ತು ನಮ್ಮ ಕಡೆ ಎಲ್ಲ ಗೌರ್ಮೆಂಟ್ ಜಾಬ್ ಸಿಗಲಿ ಅಂದ್ಬಿಟ್ಟು ಅರ್ಕೆ ಕಡಿಕೇತವೆ, ಮರಿ ಕಡಿತೇವೆ, ಹೌದಂತಿರಲ್ಲ ಅಂತೀರಾ? ಅಂತ ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡ್ಸೋ ತಾಕತ್ತಿದೆ MI ಎಲೆಕ್ಟ್ರಿಕಲ್ ಕಂಪ್ನಿಗೆ. ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡೋಕ್ಕಿಂತ ಮುಂಚೆ ಅವ್ರ ಇನ್ಕಮ್ 60-70 ಸಾವಿರ ಇತ್ತು. ರಿಸೈನ್ ಮಾಡಿದ್ಮೇಲೆ ತಿಂಗಳ 4 ಲಕ್ಷ ಇನ್ಕಮ್ ಐತಿ. ಅಂತ ಗ್ರೇಟ್ ವ್ಯಕ್ತಿ ರಾಯಚೂರಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಬಿಲ್ಡ್ ಮಾಡ್ತಿದ್ದಂತ ವ್ಯಕ್ತಿ ಮಿಸ್ಟರ್ ಬಸಲಿಂಗಪ್ಪ ಸರ್. ನಿಮ್ಮೆಲ್ಲರ ಗ್ರ್ಯಾಂಡ್ ಚಪ್ಪಾಳೆ ಮೂಲಕ ಅಭಿನಂದನೆ. ನೋಡಿ, ಅವಕಾಶ ಆಪರ್ಚುನಿಟಿ ಯಾರ ಮುಖಾಂತರ ಹೆಂಗ್ ಬರುತ್ತೆ ಹೇಳಕ್ ಆಗೋದಿಲ್ಲ, ಹೌದಂತಿರಲ್ಲ ಅಂತೀರ ಸರ್? ಇವತ್ತು 0 ಇದ್ದಾನೆ ಹೀರೋ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್ ನೀವು ಗಿಲ್ಲಿ ಗೊತ್ತಲ್ಲ ಸರ್, ಗಿಲ್ಲಿ ನಟ ಎಲ್ಲ ಒಂದ್ ಕಡೆ ರೀಲ್ಸ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಇದ್ದಂತ ವ್ಯಕ್ತಿ ಬಿಗ್ ಬಾಸ್ ಅನ್ನೋ ಒಂದು ಅವಕಾಶ ಬೌನ್ಸರ್ ಆಗಿ ಓಡಾಡ್ತಾವ. ನೀವು ಹೌದಂತಿರಲ್ಲ ಅಂತೀರಾ? ಹೀರೋ ಆಲ್ರೆಡಿ ಎಲ್ಲ ಕೋಟಿಗಟ್ಟಲೆ ದುಡ್ಡು, ಹೌದಂತಿರಲ್ಲ ಅಂತೀರಾ? ಇವರೆಲ್ಲರೂ ನೋಡಿದ್ಮೇಲೆ ನನಗೆ ಅನ್ಸಿದ್ದು ಏನು ಅಂದ್ರೆ, ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಕರೋಡ್ಪತಿ ಆಗ್ಬೋದು, ಪ್ರತಿಯೊಬ್ಬ ವ್ಯಕ್ತಿನೂ ಸೆಲೆಬ್ರಿಟಿ ತರ ಲೈಫ್ ಲೀಡ್ ಮಾಡ್ಬೋದು. ನಮಗೂ ನಿಮ್ಗೂ ಬೇಕಾಗಿರೋದು ಒಂದು ಅವಕಾಶ. ಕರೆಕ್ಟಾ ಸುಳ್ಳ? ಅಲೋ, ಇಷ್ಟು ವರ್ಷ ಯಾಕೆ ಸಿಕ್ಕಿರಲ್ಲ ಅಂದ್ರೆ ಯಾರು ಹೇಳೋರಿಲ್ಲ ನಮಗೆ. ಅಕಸ್ಮಾತ್ ನಮ್ಮ ರಿಲೇಷನ್ ನಮ್ಮ ಬಂಧು ಬಳಗಕ್ಕೆ ಏನಾರು ಅವಕಾಶ ಗೊತ್ತಿದ್ರು ಅವ್ ಹೇಳ್ತಾವ ನಮಗೆ. ನಾನೇನಾದ್ರು ಉದ್ಧಾರ ಆಗ್ಬಿಟ್ರೆ ನಿಮ್ ಶತ್ರುಗಳೆಲ್ಲ ಹುಡುಕ್ಬೇಡಿ, ಅದೇನೋ ದುಶ್ಮನ್ ಕಿದಾರೆ ಅಂದ್ರೆ ಬಗಲ್ ಮೇ ಅಂತಾರಲ್ಲ, ಹಂಗೆ ನಿಮ್ ಬುಡದಲ್ಲೇ ಇರ್ತವೆ. ಕರೆಕ್ಟ್ ಅಂತೀರ ಸುಳ್ಳು ಅಂತೀರಾ? ಸುಮ್ಮನೆ ನಾಳಿಕ್ ಒಂದು ಕಾರ್ ತಗೋ ನಿಮ್ಮ ಮನೆ ಮುಂದೆ ನಿಲ್ಸಿ ಸರ್, ಬೆಳಿಗ್ಗೆ ಹೊತ್ತು ನಿಮ್ಮ ಮನೆ ಬೇಕಾಗಿರ್ತಾನೆ, ಎಲ್ಲಿ ಬಂದ್ಬಿಟ್ಟೆ ಬಡಿ ಅಂತ. ಕರೆಕ್ಟ್ ಅಂತೀರ ಸುಳ್ಳು ಅಂತೀರಾ? ಇಂಥ ಜನಗಳ ಸಜೆಷನ್ ಕೇಳಕ್ ಹೋಗ್ತೀವಿ ನಾವು. ಹೇಳ್ತೀರಿ ಹೋಗ್ಬಿಟ್ಟು ಇಲ್ಲೆಲ್ಲ ನೋಡಿರ್ತೀರಿ, ಚಪ್ಪಾಳೆ ಹೊಡಿತೀರ, ಮಾಡೋಣ ಅಂತೀರಿ. ಮನೆ ತಕ್ಕ ಹೋಗ್ತಿರಲ್ಲಿ ಪಕ್ಕದ ಮನೆ ಅಂಕಲ್ ಕೂತಿರ್ತಾನೆ, ಎಲ್ಗೋ ಇರ್ತಾನೆ ಮಗ ಅಂತ ಕೇಳ್ತಾನೆ. ಏನಿಲ್ಲ, ನಂಗೆ ಒಂದು SRC ಕಾಲೇಜಿಗೆ ಕರ್ಕೊಂಡಿದ್ದ ರಮೇಶ, ಹೋಗಿದ್ದೆ. ಎಲ್ಲ ಮಾತಾಡಿದ್ರು, ಎಲ್ಲಪ್ಪ ಅಂತ ಮಾತಾಡಿದ್ರು. ಒಬ್ರು ರಾಜು ಸರ್ ಅಂತ ಏನ್ ಮಾತಾಡಿದ್ರು ಅವ್ರೆಲ್ಲವ. ಲಾಸ್ಟಿಗೆ ಹೋಗಿ ಕರ್ರು ಮಾತಾಡಿದಣ ಮೈಲಾರಿ ಅಂತ ಹೇಳ್ತೀಯ. ಏನಿಲ್ಲ, ನಾನು 2 ವರ್ಷಕ್ಕೆ ನಾನು 2,10,000 ಕಾರ್ ಬರ್ತೀನಿ ಅಂತ. ಅವನಂಗಂತಲ್ಲ, ಇವೆಲ್ಲ 2017 ನೋಡಿ ಚಪ್ಪಡಿ ಕಲೆ ಎಳ್ಸ್ಕೊಂಡು ಬಾಯಿ ನೀಟಿ ಎಣ್ಣೆ ಹೊಡೆಯೋಣ ಅಂತ ಕರ್ಕೋಯ್ತಾನೆ. ಆ ಎಣ್ಣೆ ನಾವು ದುಡ್ಡು ಕೊಡಲ್ಲ, ನೀವೇ ಕೊಡ್ಬೇಕು. ಹೌದಂತಿರಲ್ಲ ಅಂತೀರಾ ಸರ್? ಹೊರಗಡೆ ಮಾರ್ಕೆಟಲ್ಲಿ ಒಳ್ಳೆ ಹೇಳ್ಕೊಡೋರು ಯಾರು ಇಲ್ಲ, ಹೌದಂತಿರಲ್ಲ ಅಂತೀರಾ? ಈಗ ಸುಮ್ಮನೆ ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆ ತಕ್ಕ ಹೋಗಿ ನಿಮ್ಮ ವೈಫ್ಗೆ ಏನಿಲ್ಲ ಕಣೆ 2 ವರ್ಷಕ್ಕೆ ಕಾರ್ ತತ್ತೀನಿ ಏನಿ, ಬೆಳಿಗ್ಗೆ ಚೆನ್ನಾಗಿದ್ದಲ್ಲ ಮರ, ಏನಾಯ್ತು ನಿಮಗೆ? ಹೌದಂತಿರಲ್ಲ ಅಂತೀರಾ ಸರ್? ನಿಮ್ಮ ಅಪ್ಪ ಅಮ್ಮನ ತಕ್ಕ ಹೋಗಿ, ಅಪ್ಪ ಈಗ ನಾನು 3 ವರ್ಷಕ್ಕೆ ಬೆಂಗಳೂರು ಬಿಲ್ಡಿಂಗ್ ಕಟ್ತೀನಿ ಅನ್ನು. 20 ವರ್ಷದಿಂದ ನೀನು ಮಾಡಿರೋದು ನಾನು ನೋಡಿಲ್ಲ. ಹೋಗ ದನ ಹೊಡ್ಕ ಕಡಕ್ ಬರೋದು ಅಂತ. ನಮ್ಮ ತಂದೆ ತಾಯಿ ನಮ್ಮ ಜಡ್ಜ್ ಮಾಡ್ತಿಲ್ಲ ನಾನು ಏನಾಯ್ತೀನಿ ಅಂತವ. ಕಡ್ಕಿಂದಿರ ನಮ್ಮ ವೈಫ್ ಹೇಳ್ತಲ್ಲ ನಾನು ಏನಾಯ್ತೀನಿ ಅಂತ. ಇಲ್ಲಿ ಕರ್ಕೊಂಡ್ ಬಂದಿರೋ ಹೇಳ್ತಾರೆ ನಿಮ್ಮ ಜೋರ್ ಮಾಡ್ತೀನಿ, ನಾನು ಜೋರ್ ಅಂತ. ಇಲ್ಲಿರ್ತಕ್ಕಂಥ ಲೀಡರ್ಗಳ ಬಂದು ಕೇಳಿ ನೀವು. ನಾನು ಕೇಳಿ 5 ವರ್ಷದಲ್ಲಿ NTC ಹೆಂಗ್ ಆಗೋದು ಅಂದ್ಬಿಟ್ಟು ಮಾಡಿ ಬಿಸಾಕ್ರಿ NTC. ಬನ್ನಿ ಸ್ಟೇಜ್ ಮೇಲೆ ಹಂಗಂತ ನೋಡಿ ಬೆಡ್ಶೀಟ್ ಹಚ್ಕೊಂಡು ಏನೂ ಆಗಲ್ಲ. ನಮ್ಮ ಜನರಿಗೆ ಹೆಂಗ್ ಗೊತ್ತಾ, ಜನಗಳಿಗೆ ಈ ಸೂರ್ಯವಂಶ ಪಿಕ್ಚರ್ ನೋಡಿದಿರಾ? ಬಸ್ಸಿಗೆ ನಿಂಬೆಹಣ್ಣು ಇಟ್ಬಿಟ್ಟು ಕಾಯಿ ಹೊಡಿತಾನೆ, ಬೆಳ್ಳಿ ಚಿಕ್ಕಿ ತಾರೆ ಅಂತ ಒಂದೆಡಿಕೆ 10 ಬಸ್ಸು ಬಿಲ್ಡಿಂಗ್ ಬಂದ್ಬಿಡ್ಬೇಕು ನಮ್ಮ ಮನೆ ಮುಂದೆ. 90% ಅದೇ ಕೂಗಲ್ ಓಡ್ತಿರೋದು ನಾವು. ಹೌದಂತಿರಲ್ಲ ಅಂತೀರ ಸರ್? 90% ಜನ. ಈಗ ಒಂದು 4 ವರ್ಷದಿಂದ ನಮ್ಮ ಟೀಮಲ್ಲಿ ಒಬ್ಬ ಲಾಗಿನ್ ಆಗಿದೆ ಯಾದಗಿರಿಲಿ. ಎಲ್ಲ ಪ್ಲಾನ್ ಮಾಡಿ ಲಾಗಿನ್ ಆಗಿದ್ದ. 1 ವಾರ ಆದ್ಮೇಲೆ ಬಂದ, ಸಡನ್ ಆಗಿ ಬಂದ. ಏನ್ ಸರ್ ಅಂದ್ರೆ, ಎಲ್ಲಿ ಸರ್ 2 ಲಕ್ಷ 10 ಸಾವಿರ ಬರೋನೇ ಇಲ್ವಲ್ಲ ಅಂತ. 2 ಲಕ್ಷ 10 ಸಾವಿರ ತಗೊಳಕ್ 4 ವರ್ಷ ಮಣ್ಣು ಬಿಸ್ನೆಸ್ ಒಳಗಡೆ ನಾನು 1 ವಾರ ನಾ ಪ್ಲಾನ್ ಕೊಡಿಸಿಲ್ಲ. 2 ಲಕ್ಷ 10 ಸಾವಿರ
ಬರಬರ ಹಚ್ಕೊಂಡ್ರೆ ಆಗ್ಬಿಟ್ಟು ನೀಟಾಗಿ ತಿಳಿಸಿ ಆಗಲ್ಲ ಹಿಂಗ ಸರ್ ಇದು ಬನ್ನಿ ಸರ್ ಪ್ಲಾನ್ ಕೊಡೋಣ ಅಂತ ಹಾಗಂದ್ರೆ ನಮ್ಮ ಜನಕ್ಕೆ ಅದೇ ನಮ್ಮೆಲ್ಲಪ್ಪ ಸರ್ ಹೇಳಿದ್ರಲ್ಲ ಸ್ಪೀಡು ಹೌದಂತಿರಲ್ಲ ಅಂತೀರಾ. ಹಂಗಾಗಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ರೈಟ್ ಅವಕಾಶ. ಇವತ್ತೊಂದು 180-190 ಪ್ರಾಡಕ್ಟ್ಸ್ ಇದೆ, ಎಲ್ಲ ಆಯುರ್ವೇದ ಅಲ್ಲ, ಯೂಸ್ ಮಾಡಿದ್ರೆ ಗೊತ್ತಾದ್ರೆ ತಾಕತ್ತೇನು ಅಂತ ಹೌದಂತಿರಲ್ಲ ಅಂತೀರಾ. ಸರ್ ಫ್ಯೂಚರ್ ಇಲ್ಲಿರ್ತಕ್ಕಂಥ 180 ಪ್ರಾಡಕ್ಟ್ ಬೇಡ, ಒಂದು ಭೂವಸ್ತ್ರ ನನ್ನ ಗೊಬ್ಬರದಲ್ಲಿ 1000 ಕೋಟಿ ದುಡ್ಡು ಮಾಡ್ತಾರೆ. ಭೂವಸ್ತ್ರ ನನ್ನ ಗೊಬ್ಬರದಲ್ಲಿ ಅಷ್ಟೊಂದು ಎಷ್ಟು ಜನ ಯೂಸ್ ಮಾಡಿದ್ದೀರಿ ಸರ್ ಭೂವಸ್ತ್ರ? ಎಷ್ಟು ಜನ? ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆ ಗೊತ್ತಾ, ನಾನು ಫಸ್ಟ್ ನನ್ನ ಜಮೀನಿಗೆ ಹಾಕಿದ್ದೀನಿ. ಇವತ್ತು ಇಡೀ ಊರೆಲ್ಲ ಬಂದು ನೋಡ್ಕೊ ಹೋಗ್ತಾರೆ ನನ್ನ ತೋಟ. ಈ ಬಿಸ್ನೆಸ್ ಬಂದ್ಬಿಟ್ಟು ತೋಟ ಮಾಡಿದೆ ನಾನು ಅಲೋ. 2017 ಬಿಫೋರ್ ಕೇರ್ ಆಫ್ ಫುಟ್ಬಾಲ್ ನಾನು ಜಾಬ್ ಮಾಡಿ ಜೀವನ ಮಾಡ್ತಾ ಇದ್ದೆ ಅಲೋ. ಬೆಂಗಳೂರಿಗೆ ಎಲ್ಲ ಬರೋದು ಜಾಬ್ ಮಾಡೋಕ್ಕೆ, ಕರೆಕ್ಟ್ ಅಲ್ಲ ಸರ್? ನಾನು ಜಾಬ್ ಮಾಡೋಕ್ಕೆ ಅಂತ ಬಂದೆ. ನಾನು ಚೆನ್ನಾಗಿ ಓದ್ತಾ ಇದ್ದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನಾನು ಇಂಜಿನಿಯರಿಂಗ್ ಮಾಡಬೇಕು, MTech ಮಾಡಬೇಕು, ಭಾಳ ಕನಸುಗಳಿತ್ತು. ಬಟ್ ಡಿಪ್ಲೊಮಾ 78 ಟಾಪರ್ ಆದ ಕಾಲೇಜಿಗೆ, ಚೆನ್ನಾಗಿ ಓದಬೇಕು ಅನ್ನೋದಿತ್ತು. ನಮ್ಮ ತಂದೆ ನಮ್ಮ ಅಕ್ಕನ ಮದುವೆ ಮಾಡ್ರೆ ಸಾಲ ಇತ್ತು. ಆ ಸಾಲಗಾರ ಬೆಳಿಗ್ಗೆನೆ ಬರ್ತಾರೆ ಹೌದಂತಿರಲ್ಲ ಅಂತೀರಾ. ಬಡ್ಡಿ ಕೇಳೋನ್ ಬೆಳಿಗ್ಗೆನೆ ಬರ್ತಾನೆ, ಕಸ ಹಾಕಿ ಬರ್ತಾನಲ್ಲ ಊರಲ್ಲಿ, ನನಗೆ ಕಸವ ಸೀದಾ ನಮ್ಮನೆ ತೆಗೆ ಬರ್ತಾನೆ. ಯಾಕೆ ಹೇಳಿ, ಅಲ್ಲಿ ಹಂಗಿರು ಟೀ ಕೊಡ್ತಾರೆ, ಟೀ ಕುಡ್ಕೊಳ್ಳೋಣ, ದುಡ್ಡು ಕೇಳೋಣ, ಮನೆಗೆ ಬರೋಣ. ಆಗಿದೆಯಲ್ವ ಸರ್ ಹಳ್ಳಿ ಕಡೆ ಅನುಭವ? ಆಗಿದೆಯಾ? ಬೆಳಿಗ್ಗೆ ಬಂದ್ಬಿಟ್ಟು ಜಗ್ತಿ ಮೇಲೆ ಕೇಳ್ತಾರೆ, ಯಾವಾಗ ದುಡ್ಡು ಕೊಡ್ತೀಯ, ಯಾವಾಗ ದುಡ್ಡು ಕೊಡ್ತೀಯ. ನಾನು ಹಂಗೆ ಅನ್ಕೊಂಡೆ, ನಮ್ಮ ತಂದೆ ಇಂಜಿನಿಯರಿಂಗ್ ಓದಿಸ್ತದೋ, ನಮ್ಮ ಅಕ್ಕನ ಮದುವೆ ಮಾಡೋರು ಸಾಲನ ತೀರಿಸೋದು ಅಂದ್ಬಿಟ್ಟು ನಮ್ಮ ಅಪ್ಪನ ತಗೋದು, ಅಪ್ಪ ನನ್ನ ಡಿಪ್ಲೊಮಾ ಸಾಕು, ಬೆಂಗಳೂರಿಗೆ ಹೋಗ್ಬಿಟ್ಟು ನಾನು ಯಾಕೆ ಕೆಲಸ ಮಾಡ್ತೀನಿ ಅಂದೆ. ಇದೇ ಸಾಲ ಜೊತೆಗೆ ಇನ್ನೊಂಚೂರು ಸಾಲ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಓದ ಮಗ ಅಂತು. ಅವ್ರ ಕಷ್ಟ ನೋಡಿರ್ತೀವಲ್ಲ ಹೌದಂತಿರಲ್ಲ ಅಂತೀರ ಸರ್. ಸಾಕು ಅಂದ್ಬಿಟ್ಟು ಡಿಪ್ಲೊಮಾ ಎಲ್ಲಾನು ರಿಸ್ಯೂಮ್ ಎಲ್ಲ ಮಡಿಕೊಂಡು ಮಾಸ್ ಕಾರ್ಡ್ ಇಟ್ಕೊಂಡು ಬೆಂಗಳೂರಿಗೆ ಬಂದೆ. ದೊಡ್ಡ ಮಟ್ಟಕ್ಕೆ ದುಡ್ಡು ಮಾಡೋಣ ಅಂತ ಬಂದೆ ಅಲ್ವಾ. ದೊಡ್ಡ ಮಟ್ಟಕ್ಕೆ ದುಡ್ಡು ಮಾಡೋಣ ಅಂತ ಬಂದೆ. ಪೀಣ್ಯದಲ್ಲಿ 8 ದಿನ ಕೆಲಸ ಹುಡುಕ್ಮೇಲೆ ಆಗ್ತು. ದುಡ್ಡು ಮಾಡೋದಿರ್ಲಿ, ರೂಮ್ ಬಾಡಿಗೆ ಕಡೆಗೆ ಜೀವನ ಮಾಡಿರ್ಬೋದು ಸಾಕನಪ್ಪ ಅನ್ನೋ ವಿಚಾರ ಬಂದಾಯ್ತು ನನಗೆ. ಹೌದಂತಿರಲ್ಲ ಅಂತೀರಾ ಸರ್? ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ಅಂತ ಟೈಮಲ್ಲಿ ಯಾರೋ ಒಬ್ರು ರೋಡ್ ಸೈಡಲ್ಲಿ ಸಿಕ್ಕಿದ್ರು, ಅವ್ರ ಮುಖಾಂತರ ಅಟ್ರಿಯಲ್ ಕನ್ವರ್ಷನ್ ಟೆಕ್ನಾಲಜಿ ಅನ್ನೋ ಒಂದು ಕಂಪ್ನಿ ಜಾಬ್ ಸಿಕ್ತು. ಒಂದು ಜಾಬ್ ಮಾಡ್ತಾ ಇದ್ದೆ ಸ್ನೇಹಿತರೆ, ಸಾಕಾಗ್ತಿರಲ್ಲ. ಯಾಕೆ ಗೊತ್ತಾ, ಬಡ್ಡಿ ಕಳಿಸ್ಬೇಕಾಯ್ತು, ರೂಮ್ ಕಟ್ಟಬೇಕಾಗಿತ್ತು, ಎಲ್ಲರದ್ದು ಜೀವನ ಇದ್ದಿದ್ದೆ. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ಒಂದೇ ಜಾಬ್ ಸಾಕಾಗ್ತಿರಲ್ಲ, ಹೆಂಗೋ ಹಂಗೆ ಡ್ರೈವಿಂಗ್ ಕಲ್ತಿದ್ದೆ ನಾನು. ನೈಟ್ ಹೊತ್ತು ಕಾರ್ ಓಡಿಸಕ್ಕೆ ಹೋಗಿವೆ ಸ್ನೇಹಿತರೆ ನಾನು ಅಲ್ಲ. ಜಾಬ್ ಮಾಡ್ತಾ ನೈಟ್ ಹೊತ್ತು ಕಾರ್ನ ಓಡಿಸಕ್ಕೆ ಹೋಗಿವೆ ಸ್ನೇಹಿತರೆ, 9,000 ಕೂಡ. ಅದರ ಜೊತೆಗೆ ನಮ್ಮ ಬಾಬರ್ದು ಲೇಬರ್ ಕಾಂಟ್ರಾಕ್ಟ್ ಆಫೀಸ್ ಇದೆ ಪೀಣ್ಯದಲ್ಲಿ. ಆ ಪೀಣ್ಯದಲ್ಲಿ ಬೆಳಿಗ್ಗೆ ಫಸ್ಟ್ ಶಿಫ್ಟ್ ಹುಡುಗರು ಬಿಡು ಅನ್ನೋರು. 5 ಗಂಟೆ ಡ್ರಾಪ್ ಹಾಕಿ ಬಂದು ಸೀದಾ ಕಂಪ್ನಿದಾಗ ಹೋಗಿವೆ. ಹುಡುಗರಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಹುಡುಗರನ್ನ ಫಸ್ಟ್ ಶಿಫ್ಟ್ ಹುಡುಗರು ಬಿಟ್ಬಿಟ್ಟು ಮನೆಗೆ ಬರೀ. ಅವ್ರೊಂದು 3,000 ಕೊಡೋರು. ಡೈಲಿ 3 ಕೆಲಸ ಮಾಡಿವೆ ಸರ್. 12 ವರ್ಷ ಮಾಡಿದೆ. ಹಿಂತಿರುಗಿ ನೋಡಿದ್ರೆ 0. ಏನ್ ಮಾಡ್ದಪ್ಪ ಜೀವನ? ಹಬ್ಬ ಮಾಡು, ಉಳ್ಮೆ ಮಾಡು, ಬಡ್ಡಿ ಕಟ್ಟು. ನಮ್ಮ ಅಕ್ಕನ ಮದುವೆ ಮಾಡಿರೋ ಸಾಲ ಒಂದು 6 ಲಕ್ಷ ತೀರಿಸಿದ್ದು. ಅಷ್ಟು ಬಿಟ್ರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಕುತ್ಕೊಂಡು ಯೋಚನೆ ಮಾಡಿದ್ವಿ, ಇನ್ನೂ 12 ವರ್ಷ ಹಿಂಗೆ ಮಾಡಿದ್ರೆ ನನ್ನ ಜೀವನ ಏನು ಬದಲಾಗಲ್ಲ. ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ ಸರ್? ಹಲೋ, ನಾನು ಅನ್ಕೊಂಡೆ ಇವತ್ತು ಒಂದು ಯಾರೋ ಒಬ್ರು ದೊಡ್ಡ ವ್ಯಕ್ತಿಗಳು ಹೇಳಿದ್ರು ಹಲೋ, ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು. ಹಲೋ, ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು. ಅವ ಅನುಭವ ಬದಲಿಸಿ ಏನೋ ಐತಿ ಸರ್, ಹವ್ಯಾಸ ಬದಲಿಸಿ ನೋಡು ಹಣಬರವೇ ಬದಲಾದೀತು. ಹಲೋ, ಹವ್ಯಾಸ ಬದಲಿಸಿ ನೋಡು ಹಣಬರವೇ ಬದಲಾದೀತು. ದಿಕ್ಕು ಬದಲಿಸಬೇಕೆಂದಿಲ್ಲ, ದೋಣಿ ಬದಲಿಸಿದರೆ ಸಾಕು, ಸೇರುವ ದಡ ಎದುರಾಗಿತ್ತು. ದೋಣಿ ಬದಲಿಸಿದ್ರೆ ಸಾಕು. ನಾವು 20 ವರ್ಷದಿಂದ ಒಂದು ದೋಣಿ ಹೋಗ್ತಾ ಇದೀವಿ. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ಒಂದ್ಸಲ ತಿರುಗಿಸ್ಬಿಡಿ ಈ ಕಡೆ ದೋಣಿಯ, ನೋಡೋಣ ಏನಾಗುತ್ತೆ. 20 ವರ್ಷ ಏನಾಗಿಲ್ಲ, ಮುಳುಗಿಲ್ಲ, ಏನಿಲ್ಲ. ಅದೇ ರಾಗ ಅದೇ ಹಾಡು, ಕ್ಯಾಸೆಟ್ ಚೇಂಜ್ ಆಗಿಲ್ಲ, ರೇಡಿಯೋ ಚೇಂಜ್ ಆಗಿಲ್ಲ. ನಮ್ಮ ಜೀವನ ಹಂಗೆ ತಾನೆ. ಹಲೋ, 90% ಹಂಗೆ ನಡೀತಿರೋದು. ಕರೆಕ್ಟಾ ಸುಳ್ಳ ಸರ್? ಯಾಕೆ ಒಂದ್ಸಲ ಬದಲಿಸಿ ನೋಡೋಣ ಅನ್ಕೊಂಡು ಸ್ನೇಹಿತರೆ ಅವಕಾಶ ಸಿಕ್ತು. ಈ ಅವಕಾಶ ಸಿಕ್ತಾಗ ನಾನು ನಮ್ಮನೆ ಬೇಕಾದ್ರೆ ವಸ್ತುಗಳು ತಗೊಂಡೆ. 1 ರೂಪಾಯಿ ಬಂಡವಾಳ ಹಾಕಿಲ್ಲ ಬಿಸ್ನೆಸ್ ಸ್ನೇಹಿತರಲ್ಲ. 0% ಕೇಳಿಬೇಕಾದ್ರೆ ಎಲ್ಲರೂ ಲಾಭದಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಆಯ್ತು ನಂದು. 10,000 ಕೊಟ್ಟೆ 13,000 ವಸ್ತು ಕೊಡ್ತೀನಿ ಅಂದ್ರು. ಫ್ಯಾಮಿಲಿ ಐಡಿ ಬಗ್ಗೆ ಹೇಳಿದ್ರು. 35,000 ಕೊಟ್ಟರು, 46,000 ರೂಪಾಯಿ ನಮ್ಮ ಮನೆಗೆ ವಸ್ತು ತಂದೆ. ಏನ್ ಲಾಸ್ ಆಯ್ತು ನನಗೆ? ಹಲೋ, ನನ್ನ ಮನೆಗೆ ಬೇಕಾದ್ರೆ ಸೋಪು, ಶಾಂಪು, ಪೇಸ್ಟು, ಟಾಯ್ಲೆಟ್ ಕ್ಲೀನರು, ಗದ್ದೆ ಗೊಬ್ಬರ, ಔಷಧಿ ಎಲ್ಲ ತಗೊಬಂದೆ. ಯೂಸ್ ಮಾಡಿದ್ರೆ ಚೆನ್ನಾಗಿ ಅನ್ನಿಸ್ತು, ಭಾಳ ರಿಸಲ್ಟ್ ಬಂತು ಸ್ನೇಹಿತರೆ. ಈ ಬಿಸ್ನೆಸ್ ಒಳಗೆ ಇನ್ವಾಲ್ವ್ ಆಗಿ 10,000 ಪ್ರಾಫಿಟ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗಿ ಈ ಬಿಸ್ನೆಸ್ ಇಂದ ಒಂದು ಕಾರ್ ತಗೊಂಡೆ ಸ್ನೇಹಿತರೆ. ಆ ಕಾರ್ ಟೈರ್ ತಗೊಳ್ಳೋ ಫ್ಯಾಮಿಲಿ ಅಲ್ಲ ನಂದು. ಹಲೋ, ಒಂದು ಕಾರ್ ಇದೆ, ಕಾರ್ ಟೈರ್ ತಗೊಳ್ಳೋ ಫ್ಯಾಮಿಲಿ ಅಲ್ಲ. ಅದ್ರ ಜೊತೆಗೆ ಬಿಸ್ನೆಸ್ 1 ಎಕರೆ ತೋಟ ಮಾಡಿದೆ, ಸೈಟು, ಗೋಲ್ಡು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಅದ್ಭುತವಾದಂಥ ಜೀವನ ನಡೀತಿದೆ. ನಮ್ಮ ಮಕ್ಕಳು ಮದುವೆ ಮಾಡಿರೋ ಸಾಲ ಎಲ್ಲನೂ ತೀರಿಸ್ಕೊಂಡೆ ಸ್ನೇಹಿತರೆ. ನಾನೇನಾರ ಈ ಬಿಸ್ನೆಸ್ ಅವತ್ತು ನೋವು ಅಂದಿದ್ದಿದ್ರೆ ಯಾವ ಜೀವನವಿಲ್ಲ. ಅದೇ ರಾಗ, ಅದೇ ಬಡಿ ಕಟ್ಟು, ಅದೇ ಇದು ಮಾಡಿ. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ಹಲೋ, ಎಲ್ಲರೂ ಕೇಳಿಸ್ತಿದೆ? ಜೀವನದಲ್ಲಿ ಬೆಳಿಬೇಕಾ, ಸಕ್ಸಸ್ ಆಗ್ಬೇಕಾ? ಇವತ್ತೆಷ್ಟೋ ಜನ 90% ಜನ ಜೀವನದಲ್ಲಿ ಏನೋ ಮಾಡ್ಬೇಕು ಅಂತ ಹುಡುಕ್ತಾರೆ, ಅವಕಾಶಗಳಿಲ್ಲ. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ ಸರ್?
ಹಲೋ, ರೈಟ್ ಅವಕಾಶ ಇವತ್ತು ನಿಮ್ ಕಣ್ಣು ಮುಂದೆ ಇದೆ. ಹೌದಂತಿರಲ್ಲ ಅಂತೀರಾ? ಸರ್ ಇದು ದೊಡ್ಡ ಇಂಡಸ್ಟ್ರಿ, ನೀವು ಹಿಂಗ ಅನ್ಕೋಬಹುದು. ನಮ್ಮ ಇಂಡಿಯಾದಾಗ ತಲೆಯಲ್ಲಿ ಏನಿದೆ ಗೊತ್ತಾ? ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಮನ್ಮನಿ ತಾವು ಮಾರೋದೇನು ಅನ್ಕೋತೇವೆ. 90% ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ? ಬರೀ ಪ್ರೋಗ್ರಾಮ್ ಅಂತ ಕರೀ ನಿಮ್ ಯಾರನ್ನಾರವ ಮಾರದ ಅಂತವೆ. ಹೌದಂತಿರಲ್ಲ ಅಂತೀರಾ ಸರ್? ಅಕ್ಷಯ್ ಕುಮಾರ್ ಟಾಯ್ಲೆಟ್ ಕ್ಲೀನ್ ತಂದು ತೊಳಿತಾರೆ. ಟಾಯ್ಲೆಟ್ ಕ್ಲೀನರ್ ಅಕ್ಷಯ್ ಕುಮಾರ್ 1000 ಕೋಟಿ ದುಡ್ಡಿದೆ. ಹೌದಂತಿರಲ್ಲ ಅಂತೀರಾ ಸರ್? ಅವ್ರು ಬಂದ್ಬಿಟ್ಟು ಟಾಯ್ಲೆಟ್ ಕ್ಲೀನರ್ ತೊಳಿತಾರೆ. 1000 ಕೋಟಿ ದುಡ್ಡಿರೋರು ಅವ್ರಿಗೆ ಹಂಚಿಕೆ ಆಯ್ತಾ ಇಲ್ಲ. ಇಲ್ಲಿ ಪಾಕೆಟ್ 1000 ರೂಪಾಯಿ ದುಡ್ಡಿರಲ್ಲ ನಮ್ಮ ಹತ್ರ. ನಾನು ಇದು ಕೇಳೋಣ ಅಂತ ಹಿಂಗಂತ. ಹೌದಂತಿರಲ್ಲ ಅಂತೀರಾ? ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಅವರು ಮಾಡ್ತಿರೋದು ಅದನ್ನೇ, ನಾನು ಜನರಿಗೆ ಹೇಳ್ತಿರೋದು ಅದನ್ನೇ. ಅವ್ರು ಟಿವಿಲಿ ಬಂದು ಹೇಳ್ತಾರೆ, ನಾನು ನೇರವಾಗಿ ಹೇಳ್ತೀನಿ. ಅವರು ಕೋಟಿ ದುಡ್ಡು ಮಾಡ್ತಾರೆ, ನಾನು ಕೋಟಿ ದುಡ್ಡು ಮಾಡ್ತೀನಿ. ನೀವು ದುಡ್ಡು ಮಾಡಿ. ಇವತ್ತು USA ಮಾರ್ಕೆಟ್, UK ಮಾರ್ಕೆಟ್, ಲಂಡನ್, ಬ್ರಿಟನ್ ಮಾರ್ಕೆಟ್ ನೋಡಿ. ಹೊರಗಡೆ ದೇಶಗಳ 95% ಜನ ಶ್ರೀಮಂತರು, 5% ಜನ ಮಾತ್ರ ಬಡವರು. ಹೆಂಗೆ? ಅಲ್ಲೆಲ್ಲ ವಸ್ತು ಮ್ಯಾನುಫ್ಯಾಕ್ಚರ್ ಅಂದ್ರೆ ಜನರ ಥ್ರೂನೇ ರನ್ ಆಗೋದು. ಹೌದಂತಿರಲ್ಲ ಅಂತೀರಾ ಸರ್? ನಮ್ಮ ಇಂಡಿಯಾದಲ್ಲಿ ಏನಾರ ಒಂದು ವಸ್ತು ಜನರಿಗೆ ಗೊತ್ತಾಗಬೇಕು ಅಂದ್ರೆ ಅದು ಐಶ್ವರ್ಯ ಬರ್ಬೇಕು, ವಿರಾಟ್ ಕೊಹ್ಲಿನೇ ಬರ್ಬೇಕು, ಸೆಲೆಬ್ರಿಟಿಗಳು ಬರ್ಬೇಕು. ಇವತ್ತು ನಮ್ಮ ಇಂಡಿಯಾದಲ್ಲಿ ದುಡ್ಡು ದುಡ್ಡು ಮಾಡ್ತಾವ್ರೆ. ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ ಸರ್? ಹಲೋ, ಅದಕ್ಕೆ ನಮ್ಮ ಇಂಡಿಯಾದಲ್ಲಿ 95% ಜನ ಬಡವರು, 5% ಜನ ಮಾತ್ರ ಶ್ರೀಮಂತರು. ಯಾರ್ಯಾರು 5%? ಸೆಲೆಬ್ರಿಟಿಗಳು, MLAಗಳು, MP ಗಳು, ರಾಜಕೀಯ ವ್ಯಕ್ತಿಗಳು. ಕರೆಕ್ಟಾ ಸುಳ್ಳ ಸರ್? ಇವರೆಲ್ಲರೂ ಶ್ರೀಮಂತರು ಮಾಡ್ತಾರ. ಯಾರು ಸರ್? ಇವತ್ತಿಂದ ನಾವು ನೀವು ಶ್ರೀಮಂತರಾಗ ರೆಡಿ ಆಗೋಣ. ಯಾರ್ಯಾರು ಶ್ರೀಮಂತರಾಗ್ತಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು 1 ಲಕ್ಷ ಮ್ಯಾನುಫ್ಯಾಕ್ಚರ್ ಆಗೋದು 4 ರೂಪಾಯಿಗೆ, ನಾವು ನೀವು ತೆಗೆದ್ರೆ 40 ರೂಪಾಯಿಗೆ. ನಿಮ್ಮ ದುಡ್ಡು ಎಲ್ಲ ಹೋಗ್ತಿದ್ರೆ ಅಡ್ವರ್ಟೈಸ್ಮೆಂಟ್ ಮಧ್ಯವರ್ತಿಗಳಿಗೆ 1000 ಕೋಟಿ ದುಡ್ಡು ಹೋಗ್ತಿದೆ. ಹೌದಂತಿರಲ್ಲ ಅಂತೀರಾ? ಈ ಕಂಪನಿ ಏನ್ ಮಾಡ್ತಿದೆ ಅಂದ್ರೆ ಅದನ್ನ ತಡೆಗಟ್ಟಿ ಅಲ್ಲೇನ್ 1000 ಕೋಟಿ ದುಡ್ಡು ಹೋಗ್ತಿದೆಯಲ್ಲ, ಆ ಜಾಗದಲ್ಲಿ ಯಾವ ಒಬ್ಬ ಮಿಡ್ಲ್ ಕ್ಲಾಸ್ ಪೀಪಲ್ ಜೀರೋ ವ್ಯಕ್ತಿ ಬಂದು ನಿಂತ್ಕೊತಾನೆ, ಅವನನ್ನ ಕರೋಡ್ಪತಿ ಮಾಡೋ ಇಂಡಸ್ಟ್ರಿ MI ಲೆಫ್ಟಲ್ ಮಾರ್ಕೆಟಿಂಗ್. ಅದು ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ನಾವು ಹೇಳ್ಕೊಡ್ತೀವಿ. ಆಲ್ರೆಡಿ ಬಿಸ್ನೆಸ್ ಒಳಗಡೆ ಎಷ್ಟು ಜನ ಬಿಸ್ನೆಸ್ ಒಳಗಿದ್ರಿ? ಹೊಸಬ್ರೆಲ್ಲ ಆ ಕಡೆ ಈ ಕಡೆ ಕಣ್ಣಾಯಿಸಿ ಹೆಂಗೆ? ಹೊಸಬ್ರು ಇವತ್ತು ಬಂದಿರೋರು, ಇವತ್ತಿವರೆಲ್ಲ ಹೊಸಬ್ರು ಅನ್ಕೊಂಡು ಇಷ್ಟು ಜನ ಬಿಸ್ನೆಸ್ ಮಾಡ್ತಾವ್ರೆ ಸ್ನೇಹಿತರೆ. ಆಲ್ ಓವರ್ ಇಂಡಿಯಾ ರನ್ ಆಗ್ತಿದೆ. ಹೌದಂತಿರಲಿಲ್ಲ ಅಂತೀರಲ್ಲ? ಈಗ ಹೋದ್ವಾರ ಎಲ್ಲ ನಾನು ಹೈದರಾಬಾದ್ ಟೀಮ್ ಇದೆ, ನಂದು ಹೈದರಾಬಾದ್ ವರ್ಕ್ ಮಾಡಿದೆ. ಅಲ್ಲೊಬ್ಬ ಹೇಳ್ತಿದ್ದೆ, ಎಲ್ಲ ನೋಡಿರ್ತಾನಲ್ಲ 19 ನೋಡಿ ತಲೆ ಕೂತು ಒಂಚೂರು ಇಲ್ಲ ಅವನಿಗೆ. ನಂಗೆ ಅದು ಗೊತ್ತು, ಇದು ಗೊತ್ತು, ಅವು ಗೊತ್ತು, ಇವು ಗೊತ್ತು ಕಂಪ್ನಿ ಅಂತಿದ್ದ. ನಾನು ಹೇಳಿದೆ, ಅಣ್ಣ ನಂಗೆ ಯಾವ ಗೊತ್ತಿಲ್ಲ, ಗೊತ್ತಿರೋದು ಒಂದೇ ಮೈಲ್ ಲೆಫ್ಟೇಲು, ತಿಂಗಳ 4 ಲಕ್ಷ ಇನ್ಕಮ್ ಇದೆ ನೋಡುವಂತೆ. ಅಲ್ಲ ಹಂಗೆ ಇನ್ನೂ ಒಂದು ಹೇಳಿ ಬಂದಿದ್ದೀನಿ, ನೀನು ಮಾಡೋ ಹುಡುಗರು ಇನ್ನೊಂದು 3 ವರ್ಷದಲ್ಲಿ ಹೈದರಾಬಾದಲ್ಲಿ MI ಲೆಫ್ಟಲ್ ಬಾವುಟ ಆರಿಸಿ ನೋಡ್ತಾರೆ. ಅಲ್ಲ ಯಾಕೆ ಹೇಳಿದೆ ಹೇಳಿ? ಹೈದರಾಬಾದಲ್ಲಿ ಇರೋ 40 ಜನ ಚಲೋ ಅಲ್ಲ, ಹೈದರಾಬಾದ್ ಸಾಲ ಮಾಡ್ತಾನೆ, ಹೈದರಾಬಾದಲ್ಲಿ ಇರೋ ಕತ್ತೆ ಗೊಬ್ಬರ ಹಾಕ್ತಾನೆ, ಬರ್ತೀನಿ ಬಿಸ್ನೆಸ್ ಮಾಡ್ತೀನಿ ನೋಡು ಅಂದೆ. ಅದಂತಿರಲ್ಲ ಅಂತೀರ ಸರ್? ಜನರಿಗೆ ಬೇಕಾಗಿರೋ ವಸ್ತುಗಳು ನಮ್ಮ ಜೊತೆ ಇದೆ. ವಾರನ್ ಬಫೆಟ್ ಸರ್ ಒಂದು ಮಾತು ಹೇಳ್ತಾರೆ, ಯಾವ ವ್ಯಕ್ತಿ ದಿನನಿತ್ಯ ವಸ್ತುಗಳ ಜೊತೆ ಬಿಸ್ನೆಸ್ ಮಾಡ್ತಾನೆ ಅವ್ನು ಮಾತ್ರ ಶ್ರೀಮಂತರಾಗ್ತಾನೆ ಅಂತ. ಯಾವ್ದಾಗಿರಲ್ಲ ಅಂತೀರಾ? ದಿನನಿತ್ಯ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಈ ದಿನನಿತ್ಯ ವಸ್ತುಗಳ ಜೊತೆ ಯಾರು ಬಿಸ್ನೆಸ್ ಮಾಡ್ತಾನೆ ಅವನು ಪ್ರಪಂಚದಲ್ಲಿ ಶ್ರೀಮಂತ ವ್ಯಕ್ತಿಗಳಾಗ್ತಾನೆ. ನಮ್ಮ ಹತ್ರ ಏನಿದೆ? ನಮ್ಮ ಹತ್ರ ಎಲ್ಲ ಇದೆಯಲ್ಲ, ಡೈಲಿ ನೀಡಬಲ್. ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ? ಈಗ 2 ವರ್ಷ ಹಿಂದೆ ಒಬ್ರು ಮೇಡಮಿಗೆ, ಬ್ಯೂಟಿ ಪಾರ್ಲರ್ ಮೇಡಮಿಗೆ ಪ್ಲಾನ್ ಕೊಟ್ಟಿದ್ದೆ, ನಿಮ್ ಕಂಪ್ನಿ ಲಿಫ್ಟಿಕ್ಕೂ ಗ್ರೂಪ್ ಆಯ್ತಿರೋ ಬಿಸ್ನೆಸ್ ಮಾಡಿವಿ ಅಂದ್ರು. ಬಾತಾಯಿ ಅದು ಬಂದಿದೆ ಅಂದೆ ನಾನು. ಅವು ಬಂದವಲ್ಲ ಈಗ ನಮ್ಮ ಕಂಪ್ನಿಲಿ. A to Z ಕೊಡ್ತಾವ್ರ ಸರ್ ಕಂಪನಿ, A to Z ನೋಡಿದಂತ ನಡೆಯುವ ಕಂಪನಿ ಯಾವ್ದಾದ್ರು ಮೈ ಲೆಫ್ಟಲ್ ಒಂದೇ. ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ ಎಂತ ನೆಟ್ವರ್ಕ್ ಕಂಪನಿಗಳಿದೆ, ಆ ಕಂಪ್ನಿಗೆಲ್ಲ ಹೊಡೆದ್ ನೋಡಿ ಸ್ನೇಹಿತರೆ. ಏನೇನು ಕೊಡ್ತೀನಿ ಅದೆಲ್ಲಾನು ಕೊಡ್ತಿದೆ MI ಲೆಫ್ಟಲ್. ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ? ಇಲ್ಲ ಅಂದಿದ್ರೆ ಏನು ಗೊತ್ತಿಲ್ಲ ವ್ಯಕ್ತಿ. ನನಗೆ ಸ್ಟಾರ್ಟಿಂಗು 2017 ಮೈ ಕೊಟ್ರಿ ಪೂಜಾರ ಗಂಟೆ ನೋಡಿಸ್ತಾರೆ ಗೊತ್ತಾ, ಹಂಗ ಅಲ್ಲಾಡೋದು ನನಗೆ. ನಾ ಮೈ ಕೊಡ್ತಾರೆ ಅಂತ ಹೊಡೋಗಿ ಹಿಂದ್ಗಡೆ ಬಾಗ್ಲಲ್ಲಿ ನಮ್ ಮಾತಾಡಕ್ ಬರಲ್ವಲ್ಲ, ಸ್ಟೇಜ್ ಎಲ್ಲ ನೋಡಿದ್ವ ನಾವು. ಹೌದಂತಿರಲ್ಲ ಅಂತೀರಾ ಸರ್? ಈ ಬಿಸ್ನೆಸ್ ಒಳಗೆ ಬಂದೆ ಹಂತವಾಗಿ ಹೇಳ್ಕೊಡ್ತಾ ಬಂದ್ರು ಸ್ನೇಹಿತರೆ. ಅಲ್ಲ ಈ ಸೂಟು ಬೂಟ್ ಹಾಕೋ ಹುಡುಗ್ರ ನಾವು ಯಾರು ತೋರಿಸ್ತಾರೆ ಸರ್ ನಮಗೆ? ಸೂಟ್ ಹಾಕು, ಬೂಟ್ ಹಾಕು, ಟೈ ಹಾಕು ಅಂತ. ಹಲೋ ಕರೆಕ್ಟ್ ಅಂತೀರಾ ಸುಳ್ಳು ಅಂತೀರಾ ಸರ್? ಒಂದು ಮಾತು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಇಡೀ ಪ್ರಪಂಚದೊಳಗಡೆ ಯಾವ MLAಗಳ ಮಕ್ಕಳು, MP ಗಳ ಮಕ್ಕಳು, ಸೆಲೆಬ್ರಿಟಿಗಳ ಮಕ್ಕಳು ಸೂಟು ಬೂಟ್ ಹಾಕಿರೋ ಮ್ಯಾಟ್ರ್ ಆಗಲ್ಲ. ರೈತರ ಮಕ್ಕಳು ಸೂಟು ಬೂಟ್ ಹಾಕ್ಬೇಕು, ಇದು ಮ್ಯಾಟ್ರ್. ರೈತರ ಮಕ್ಕಳು ಸೂಟು ಬೂಟ್ ಹಾಕ್ಬೇಕು ಸ್ನೇಹಿತರೆ. ಎಲ್ಲ ಹೇಳಿದ್ರು ಆಗ್ಲಿಂದ ಕಾರ್ ತಗೊಂಡೆ ಅಂತ ಸ್ನೇಹಿತರೆ. ಯಾವ MP MLAಗಳ ಮಕ್ಕಳು ಕಾರ್ ತಗೊಂಡ್ರೆ ಏನ್ ಮ್ಯಾಟ್ರ್ ಆಗುತ್ತೆ ಸರ್? ರೈತರ ಮಕ್ಕಳು ಕಾರ್ ತಗೊಂಡು ಓಡಾಡ್ಬೇಕು, ಇದು ಪ್ರಪಂಚದೊಳಗಡೆ ಮ್ಯಾಟ್ರ್ ಆಗೋದು ಸ್ನೇಹಿತರೆ. ಇದು ಪ್ರಪಂಚದೊಳಗಡೆ ಅಂತ ರೈತರ ಮಕ್ಕಳು, ಅಂತ ಬಡತನದಲ್ಲಿರೋ ಮಕ್ಕಳನ್ನ ಕರ್ಕೊಂಡು 3 ರಿಂದ 4 ವರ್ಷದೊಳಗಡೆ ಕರೋಡ್ಪತಿ ಮಾಡೋ ಇಂಡಸ್ಟ್ರಿ MI ಲೆಫ್ಟಲ್ ಮಾರ್ಕೆಟಿಂಗ್.
ಇದ್ದೀರಿ? ನೀವು ಈ ತರ ಜೋರಾಗಿ ರೆಡಿ ಇದ್ದೀರಿ? ಆರ್ ಯು ರೆಡಿ? ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಇವತ್ತು. ಯಾಕೆಂದ್ರೆ ಇವತ್ತು ಬಡವರಾಗಿ ಹುಟ್ಟಿದೀವಿ. ಬಡವರಾಗಿ ಓದೋದ್ರಿಲ್ಲ ಅಂತೀರ. ಹಲೋ, ಕೆಲಸ ಪುಟ್ಟೇನ್ ಮಾಡ್ಬೇಡಿ. ಜಾಬ್ ಮಾಡ್ತಾರೆ, ಜಾಬ್ ಜೊತೆಗೆ ಮಾಡಿ. ಹಲೋ, ಜಾಬ್ ಮಾಡ್ತಾರೆ, ಜಾಬ್ ಜೊತೆಗೆ ಪಾರ್ಟ್ ಟೈಮ್ ಅಲ್ಲಿ. ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ? ಇವತ್ತು ಎಷ್ಟೋ ಜನಕ್ಕೆ ಟೈಮ್ ಇದೆ, ನಮ್ಮ ಹತ್ರ ಟೈಮ್ ಇದೆ, ದುಡ್ಡಿಲ್ಲ. ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ ಸರ್? ಎಷ್ಟೋ ಜನ 5 ಗಂಟೆ 5:30 6 ಗಂಟೆಗೆ ಜಾಬ್ ಮುಗಿತದೆ. ಜಾಬ್ ಮುಗಿದ ತಕ್ಷಣ 90% ಜನ ಮನೆಗೆ ಹೋಗ್ಬಿಡ್ಬೇಕು. ಮನೆ ಒಂದು 3 ಬಾಗಿಲು ಆಯ್ತಾ ಧಾರಾವಾಹಿದು? ಮನೆ ಒಂದು 3 ಬಾಗಿಲು ನೋಡಿ ನೋಡಿ ನಮ್ಮ 9 ಬಾಗಿಲು ಓಪನ್ ಆಗಿವೆ. ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ? ಹಲೋ, ನಮ್ಮ 9 ಬಾಗಿಲು ಅದ್ಭುತಾಯ್ತಲ್ಲ ನಮಗೆ. ಮನೆ ಒಂದು 3 ಬಾಗಿಲು. ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕಂತ ಫೋರ್ಸ್ ಐತೆ. ನಮ್ಮ ಹತ್ರ ಒಂದು 800 ಇಲ್ಲ. ಪುಟ್ಟಕ್ಕಂತ ಫೋರ್ಸ್ ಐತೆ. ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ? ಈಗ ಸಭಾಪತಿ ಆಗ್ಯವ್ರು ನೋಡಿ, ಯಾವತ್ತೂ ಧಾರಾವಾಹಿ ನೋಡಿಲ್ವಂತ ಅಮ್ಮ ಆಕ್ಟಿಂಗ್ ಮಾಡೈತೆ, ಮನೆಗೆ ಬಂದೈತಂತೆ ಹೇಳಿ ಮೊನ್ನೆ ಒಂದು ಇಂಟರ್ವ್ಯೂ ಮಾಡ್ತಿದ್ರು. ನೀವು ಧಾರಾವಾಹಿ ನೋಡಿದ್ರ? ಟಿವಿ ನೋಡಿ ಎಷ್ಟು ವರ್ಷ ಆಯ್ತು ನಾನು ಒಂದಂತೆ. ಮನುಷ್ಯರೇ, ಇವ್ ನಮ್ಮ ಬೆಳಗ್ಗೆ ನೋಡಿದ ಮತ್ ನಾಳೆ ಬಾಯ್ಕೊಂಡು ನೋಡ್ತೇವೆ ಮನೇಲಿ. ಬೆಳಿಗ್ಗೆ ಕೊಡ್ತಾರಲ್ಲ ಅದನ್ನ, ಅವ್ರಂದ್ರಿಲ್ಲ ಅಂತೀರ ಸರ್? ಈ ಎಲ್ಲಾ ಟೈಮ್ ಬಿಟ್ಟು ಆ ಟೈಮ್ ಮೈಲಾಟಲ್ ಜೊತೆ ಕೊಡಿ. ಉಮಾಶ್ರೀ ತರ ಅದಾಗಿದೆಯಾ? ಜಾಬ್ ಜೊತೆನೆ ಮಾಡ್ಬೋದು, ಫುಲ್ ಟೈಮ್ ಇರೋ ಬಿಗ್ ಲೆವೆಲ್ಗೆ ಆಗ್ಬೋದು. ಅಗ್ರಿಕಲ್ಚರ್ ಮಾತ್ರ ಬಹಳ ಅದ್ಭುತವಾದಂತ ರಿಸಲ್ಟ್ ಇದೆ ಸ್ನೇಹಿತರೆ. ಅಲ್ಲ, ಅದು ಅಗ್ರಿಕಲ್ಚರ್ ಮಾತ್ರ ಬಹಳ ಅದ್ಭುತ. ಹೆಲ್ತ್ ಕೇರ್ ಅಷ್ಟೇ ಸ್ನೇಹಿತರೆ, ಹೆಲ್ತ್ ಕೇರ್ ಅಷ್ಟೇ. ತಿಪ್ಪೇಸ್ವಾಮಿ ಸರ್ ಕೇಳಿ, ಅವಳು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ತರ ಕೆಲಸ ಮಾಡ್ತಿದ್ರು. ಅವ್ರ ಕೆಲಸ ಏನ್ ಗೊತ್ತಾ? ಕಳ್ಳ ತೆಗೆದ್ಬಿಟ್ಟು ಆಚೆಗೆ ತೊಳೆದ್ಬಿಟ್ಟು ಮತ್ತೆ ಆಪರೇಷನ್ ಮಾಡೋರು. ಆ ಕೆಲಸದಲ್ಲಿ ಇದ್ದಿದ್ದವರು ಗೊತ್ತಾಯ್ತು? ಕಳ್ಳಗಳು ಆಪರೇಷನ್ ಮಾಡಿ ಕಳ್ಳ ತೆಗೆದು ತೊಳೆದ್ಬಿಟ್ಟು ಮತ್ತೆ ಆಪರೇಷನ್ ಮಾಡೋರು. ಅಂತ ಕೆಲಸದಲ್ಲಿ ಇದ್ದಾರೋ ಈ ಬಿಸ್ನೆಸ್. ಈ ಪ್ರಾಡಕ್ಟ್ ಬಗ್ಗೆ ನಮ್ಗಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ಡಾಕ್ಟರ್ BMS ಡಾಕ್ಟರ್ಗಳು ಎಲ್ಲಾ ಟೀಮಲ್ಲಿ ಅವ್ರೆ ಕೇಳಿ ನೋಡಿ. ಅವ್ರು ಹೇಳ್ತಾರೆ ಯಾಕೆ ಯೂಸ್ ಮಾಡ್ಬೇಕು ಆಯುರ್ವೇದ ಅಂತ. ಆಯುರ್ವೇದ ಯೂಸ್ ಮಾಡ್ಲಿಲ್ಲ ಅಂದ್ಕೊಳ್ಳಿ ಸ್ನೇಹಿತರೆ, ಮುಂದೆ ಹೋಯ್ತಾ ಇನ್ನೊಂದು 5 ಇದ್ರೆ 10 ವರ್ಷ ಬಿಟ್ರೆ ಇಂಗ್ಲಿಷ್ ಮೆಡಿಸಿನ್ ಅನ್ನ ತರ ತಿನ್ಬೇಕಂತ ಜನ. ನಾನು ಹೇಳ್ತಿಲ್ಲ, ಡಾಕ್ಟರ್ BMS 2 ಹೆಸರು ಹೇಳ್ತಾರೆ ಕೇಳಿ. ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ? ಈಗ ಆಯುರ್ವೇದ ಜನ ತಿನ್ನಿಲ್ಲ, ಇನ್ನು 5 ವರ್ಷ ಆದ್ಮೇಲೆ ಇಂಗ್ಲಿಷ್ ಮೆಡಿಸಿನ್ ಅನ್ನ ತರ ತಿನ್ಬೇಕಂತ ಜನ. ಯಾಕೆ ಹೇಳಿ? ಇವತ್ತು ಒಬ್ಬರು ಮನೆಗೆ ಹೋಗಿ ಸರ್, ನಾವು ಸಾಕಷ್ಟು ಮನೆಗಳಿಗೆ ಹೋಗ್ತಿರ್ತೀವಲ್ಲ, ಒಬ್ಬೊಬ್ಬರಿಗೆ 2 ಕಾಯಿಲೆ ಇದೆ ಇವತ್ತು. ಇದೇಂತಿರಿಲ್ಲ ಅಂತೀರಾ? ಒಬ್ಬೊಬ್ಬರಿಗೆ 2 ಕಾಯಿಲೆ ಇದೆ ಸರ್. ಹಿಂದೆಲ್ಲವ ಈಗ ಇವ್ರು ಸರ್ ಅವ್ರೆ, ಇವ್ರ ತಂದೆ ಕೇಳಿ 10 ಮಕ್ಳು ಹುಡ್ಸಿವ್ರೆ, ಒಂದಾಯ್ತೇ ಇಲ್ಲ. ಇರೋವಾಗ ಕೇಳಕ್ಕೇನು? ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ? 10 ಮಕ್ಳು ಇರ್ತವ್ರೆ ಸರ್. ಇವಾಗ ಒಂದಾಯ್ತಿಲ್ಲ. IVF ಗಳು ಓಪನ್ ಆಯ್ತಾವಲ್ಲ, ಕೃತಕ ಗರ್ಭಧಾರಣೆ 8 ಲಕ್ಷ ತಗೋತಾರೆ, ಗ್ಯಾರಂಟಿ ಇಲ್ಲ. ಹೌದಂತಿರಿಲ್ಲ ಅಂತೀರಾ? ಹಿಂದ್ಯಾ ಕೃತಕ ಗರ್ಭಧಾರಣೆ ಇಲ್ಲ, IVF ಇಲ್ಲ, ನ್ಯಾಚುರಲ್ ಆಗಿ ಆಗವು. ಕರೆಕ್ಟ್ ಅಂದ್ರೆ ಸುಳ್ಳು ಅಂತೀರಾ? ನಾರ್ಮಲ್ ಡೆಲಿವರಿ ಈಗ ಹಾಸ್ಪಿಟಲ್ ಕರ್ಕೋದ್ರು ಸ್ವಲ್ಪ ಕೂಲ್ ಆಗ್ತಾರೆ, ಬಾ ಸಿಜರಿನ್ ಮಾಡುವ ಅಂತ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಆಯುರ್ವೇದ ಫ್ಯೂಚರ್ ಆಯುರ್ವೇದನೇ. ಕೊರೋನಾ ಬಂದಾಗ ಎಲ್ಲ ಆಯುರ್ವೇದ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೊರೋನಾ ಬಂದಾಗ ಏನು ಅಷ್ಟೇ ಕಾಯ್ಕೊಂಡು ಹಾಲು ಕುಡ್ದಿದ್ದೆಯ, ಶುಂಠಿ ಕಾಫಿ ಕುಡ್ದಿದ್ದೆಯ. ಕೊರೋನಾ ಹೋಯ್ತು, ಅದು ಬಂದು ಹೇಳೋಯ್ತು ಜನರಿಗೆ. ಈಗ ನಾನು ಬಂದಿದ್ದೀನಿ, ನೆಕ್ಸ್ಟ್ ನಮ್ ದೊಡ್ಡಪ್ಪತ್ತಾನೆ ಆಯುರ್ವೇದ ಯೂಸ್ ಮಾಡಿ ಅಂತವ. ಆದ್ರೂ ನಮ್ ಚೆನ್ನಾಗಿ ಆ ಕೊರೋನಾ ಟೈಮಲ್ಲಿ ಹೈಯೆಸ್ಟ್ ಬಿಸ್ನೆಸ್ ಆಗಿದ್ದು ನಮ್ಮ ಕವಾಚ್. ಹೈಯೆಸ್ಟ್ ಬಿಸ್ನೆಸ್ ನಮ್ಮ ಕೊರೋನಾ ಟೈಮಲ್ಲಿ. ಎಲ್ಲರೂ ಯಾವ ಮಾಸ್ಕ್ ಇಲ್ಲ ಏನಿಲ್ಲ. ನಮ್ಮ ಡಿಸ್ಟ್ರಿಬ್ಯೂಟರ್ ಕೇಳಿಬೇಕಾರೆ ನಾನು ಯಾರಿಗಿರಿ ಬಾರಿ ಆಯ್ತು ಮಾಸ್ಕೇ ಇಲ್ಲ. ಕವಾಚ್ ಪ್ರಶ್ನೆ ನೀವು ಹೋಗಿ ಕೊರೋನಾ ಇರೋ ಜೊತೆ ಇದ್ದೀನಿ ನಾನು. ಅವ್ನು ನಡಕ್ತಾವನೆ, ಏನ್ ಆಗಲ್ಲ ಇರಪ್ಪ ಅಂದ್ರೆ ಅವ್ನು ಸಾಯ್ತೀನಿ ಅಂತ ಅವನೇ. ಕವಾಚ್ ಪ್ರಶ್ನೆ ಸಾಕಪ್ಪ ಅಂದ್ರೆ ಸ್ನೇಹಿತರೆ ಅರ್ಥ ಮಾಡಿಕೊಳ್ಳಿ. ಅಂತ ಒಂದು ಆಯುರ್ವೇದ ವಸ್ತುಗಳಿದೆ. ಒಂದು ದೊಡ್ಡ ಮಟ್ಟಕ್ಕೆ ಗ್ರೋ ಆಗಕ್ಕೆ ಒಂದು ಅಪರ್ಚುನಿಟಿ ಇದೆ ಸ್ನೇಹಿತರೆ. ಬಡವರಾಗಿ ಸಾಯ್ಬಾರ್ದು ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ ನಮ್ಮ ಕಣ್ಣು ಮುಂದೆ ಇದೆ. ಎಲ್ಲಾ ಲೀಡರ್ಗೂ ಅಭಿನಂದನೆ ಸಲ್ಲಿಸ್ತಾ. ಹಾಗೆ ನನ್ನನ್ನು ಬೆಳೆಸಿದಂತ ಗ್ರೇಟೆಸ್ಟ್ ಲೀಡರ್, ಇವತ್ತು ಇಂಟರ್ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್, ರೋಡ್ ಸೈಡ್ ಅಲ್ಲಿ ಸಿಮ್ ಮಾಡ್ತಿದ್ದಂತ ವ್ಯಕ್ತಿ, ಇವತ್ತು 41 ಲಕ್ಷ ಕಾರ್ ರೋಡ್ ಅಂತ ಗ್ರೇಟ್ ಪರ್ಸನಾಲಿಟಿ ಮಿಸ್ಟರ್ ಸುರೇಶ್ ಕುಮಾರ್ ಸರ್ ನಿಮ್ಮೆಲ್ಲರ ಹಾಗೆ ರತ್ನಾಕರ್ ಸರ್ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಪ್ರವೀಣ್ ಸರ್ ಅಭಿನಂದನೆ ಸಲ್ಲಿಸ್ತಾ. ನನ್ನನ್ನ ಹೆಜ್ಜೆಗೂ ಫೋನ್ ಮುಖಾಂತರ ಗೈಡ್ ಮಾಡಿ ನೀನು ಈ ತರ ಬೆಳಿಬಹುದು ಅಂತ ಗೈಡ್ ಮಾಡ್ತಾ ನಮ್ಮನ್ನು ಬೆಳೆಸಿದ ಗ್ರೇಟೆಸ್ಟ್ ಗುರುಗಳಂತ ಕರಿಬಹುದು. ರೈತರ ಮಕ್ಕಳು ಇವತ್ತು BMW ಬೆಂಚ್ ಕಾರ್ ತಗೋಬಹುದು ಅಂತ ತೋರಿಸ್ಕೊಟ್ಟಂತ ವರ್ಲ್ಡ್ ಟೀಮ್ ಕೋಆರ್ಡಿನೇಟರ್ ಮಿಸ್ಟರ್ YV ರವೀಂದ್ರ ಸರ್, ರಾಜು ಜಗಂ ಶೆಟ್ಟಿ ಸರ್ಗೆ ನಿಮ್ಮೆಲ್ಲರ ಎಲ್ಲಾ ಟಾಪ್ ಲೀಡರ್ ಅಭಿನಂದನೆ ಸಲ್ಲಿಸ್ತಾ. NTC RTCಗಳಿಗೆ ಹಾಗೆ MC ಪ್ರೆಸೆಂಟೇಷನ್ ಮಾಡಿದಂತ ಎಲ್ಲಾ ಲೀಡರ್ಗೆ ಅಭಿನಂದನೆ ಸಲ್ಲಿಸ್ತಾ. ನಿಮಗೂ ಅಭಿನಂದನೆ ಸಲ್ಲಿಸ್ತಾ. ಆ ಭಗವಂತ ನಿಮ್ಮೆಲ್ಲರಿಗೂ ಇವತ್ತು ಇವತ್ತೊಂದು ಒಳ್ಳೆ ದಿನ ಅಂತ ಸೈನ್ ಹಾಕಿ ಸ್ನೇಹಿತರೆ. ನಾನು ಹುಟ್ಟಿದ್ದು ಒಂದ್ ದಿನ, ನನಗೆ ಜೀವನ ಅರ್ಥ ಆಗಿದ್ದು ಒಂದ್ ದಿನ. ಹೌದಂದಿರಲ್ಲ ಅಂತೀರಾ ಸರ್? ಆ ದಿನ ಇವತ್ತಾಗ್ಲಿ, ನೀವು ನಮ್ಮ ತರ CTC NTC ಆಗಿ ಸಕ್ಸಸ್ ಆಗ್ಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ವಿಶ್ ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ